ಕರೆಕ್ಟ್ ಅಲ್ವಾ? ಸೊಪ್ಪಲ್ಲಿ ಎಷ್ಟು ಕಾಫಿ ಸೊಪ್ಪಾಗ್ಲಿ, ಚಿಲ್ಕೆರೆ ಸೊಪ್ಪಾಗ್ಲಿ, ಅದು ತುಂಬಾ ತುಂಬಾ ತಗೊಳೋದ್ರಿಂದ, ನುಗ್ಗೆ ಸೊಪ್ಪು ತಗೊಳೋದ್ರಿಂದ ತುಂಬಾ ಉತ್ತಮ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಲೀಡರ್. ಅಷ್ಟು ಒಳ್ಳೆ ಬಾಡಿಗೆ ನಮ್ಗೆ. ಯಾಕಂದ್ರೆ ಇವಾಗ ಯಾವ್ದೂನು ಆರ್ಗ್ಯಾನಿಕ್ ಯಾವ್ದು ಇಲ್ಲ, ಎಲ್ಲಾ ಕೆಮಿಕಲ್. ನೀವ್ ಏನ್ ತಗೊಂಡ್ರು ನಮ್ಗೆ 75% ಸಿಗಲ್ಲ, 25% ಸಿಗೋದ್ ನಮ್ಗೆ. ಸೊ ಅದ್ರಿಂದ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಅದೇ ತರ ನೋಡಿದ್ರೆ ನಮ್ಮ ಒಂದು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ನೋಡೋಣ. ಮೊದ್ಲು ಆಗಿನ ಕಾಲದಲ್ಲಿ ಅಂತ ತಗೊಂಡ್ರೆ ಎಲ್ರು ಮನೆಯಲ್ಲಿ ಹುಟ್ತಾ ಇದ್ರು ಅಂತ ಹೇಳಕ್ ಇಷ್ಟ ಪಡ್ತೀನಿ. ಈಗ ನಾನು ಮನೆಯಲ್ಲಿ ಹುಟ್ಟಿದ್ದೆ. ನಮ್ಮ ಅಪ್ಪ ಅವ್ರ ಅಮ್ಮನೇ ನಮ್ ತಾಯಿಗೆ ಡೆಲಿವರಿ ನೋಡಿದ್ದು ಕೂಡ. ಈಗ ಆತರ ಏನಿಲ್ಲ. ಅದೇ ತರ ನೋಡಿದ್ರೆ ಹೊಲ ಗದ್ದೆಲಿ ಅಲ್ಲೇ ಕಿತ್ಕೊಂಡ್ಬಂದು ಊಟ ಮಾಡೋದಾಗ್ಲಿ, ಯಾವ್ದು ಎಕ್ಸರ್ಸೈಸ್ ಇಲ್ಲ. ಅವ್ರು ಮಾಡೋ ವ್ಯವಸಾಯನೇ ಅವ್ರಿಗೆ ಎಕ್ಸರ್ಸೈಸ್ ಆಗಿತ್ತು. ಯಾವ್ದನು ವಿಟಮಿನ್ ಡಿ ಅವ್ರಿಗೆ ಕೊರತೆ ಬರೋದೇ ಇಲ್ಲ. ಯಾಕಂದ್ರೆ ಯಾವಾಗ್ಲೂ ಹೊಲ ಗದ್ದೆ ಕೆಲ್ಸ ಮಾಡೋ ಅಷ್ಟು ಜನಕ್ಕೂ ವಿಟಮಿನ್ ಡಿ, ವಿಟಮಿನ್ 2 ಆಟೋಮೆಟಿಕ್ ಆಗಿ ಸಿಗುತ್ತೆ. ಅವ್ರು ಸ್ಟ್ರಾಂಗ್ ಆಗಿರ್ತಾರೆ. ಇಷ್ಟಕ್ಕೆ ನೋಡಿ ಆ ಜನ್ಸು ಮೈ ಮೇಲೆ ಬಟ್ಟೆನೇ ಇರಲ್ಲ, ಹಂಗೆ ಬೆವ್ರ್ತಾ ಕೆಲ್ಸ ಮಾಡೋರು ಎಷ್ಟೊಂದು ಆರೋಗ್ಯವಾಗಿದ್ರು. ಕರೆಕ್ಟ್ ಅಲ್ವಾ? ಕೂಟು ಕುಟುಂಬ ಅನ್ನೋದು ತುಂಬಾ ಇಂಪಾರ್ಟೆನ್ಸ್. ಇದ್ರಲ್ಲಿ ಯಾಕೆ ಮೇಡಮ್ ಕೂಟು ಕುಟುಂಬ ಅಂತ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ, ಅವಾಗ ಕೂಟು ಕುಟುಂಬದ ಎಲ್ರು ಕುತ್ಕೊಂಡು ಊಟ ಮಾಡ್ಕೊಂಡು ಒಂದು ಖುಷಿಯಾಗಿ ಊಟ ಮಾಡ್ಕೊಳ್ಳೋದು, ಮಾತಾಡ್ಕೊಂಡು, ಏನೇ ಒಂದು ದೊಡ್ಡವರು ಅಂತ ಒಂದ್ ಮನೆಯಲ್ಲಿ ಇರ್ಬೇಕು. ದೊಡ್ಡವರು ಒಂದು ಅಜ್ಜಿ ತಾತ ಅಂತ ಇದ್ದಾಗ ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಎಲ್ರು ಏನ್ ಮಾಡೋರು, ಅವ್ರ ಅಜ್ಜಿ ಹೇಳೋರು, ಏನಾಗಿದೆ ಅಂದ್ರೆ ಅವ್ನಿಗೆ ಹೊಟ್ಟೆ ನೋವಿದೆ, ಒಂದ್ ಜೀರಿಗೆ ಕಷಾಯ ಹಾಕೊಡು, ಧನಿಯಾ ಕಷಾಯ ಹಾಕೊಡು ಅಂತ ಹೇಳ್ತಾರೆ. ಲೇಡೀಸ್ ಕೇಳಿಸ್ತಾ ಇದೆಯಾ? ಯಾವ್ದೊಬ್ರು ಹೇಳಿ. ಮಾತಾಡಿ ಕೇಳಿಸ್ತಾ ಇದೆ. ಓಕೆ. ಅದೇ ತರ ಇನ್ನೊಂದ್ ಏನಂತ ಹೇಳಿದ್ರೆ, ಅವಾಗ್ಲೇ ಹೇಳ್ದಂಗೆ ಅಜ್ಜಿ ತಾತ ಇರೋದು ಎಷ್ಟೊಂದು ಯೂಸ್ಫುಲ್ ಆಗಿರ್ತಾ ಇತ್ತು. ಅದೇ ತರ ಸಾಯ್ತಾ ಇದ್ರು ಕೂಡ ಅಂದ್ರೆ ಅವ್ರ ಏಜ್ ಫ್ಯಾಕ್ಟ್ ಇಂದ ಸಾಯ್ತಾ ಇದ್ರು ಬಿಟ್ರೆ ಕಾಯಿಲೆ ಬಂದು ಯಾರು ಸತ್ತವ್ರು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಸಾಯ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, ನಾನ್ ಇರಲ್ಲ ಅನ್ನೋದು. ಅವ್ರವಾಗ ನಮ್ಮ ಮೊಮ್ಮಕ್ಳು ನೋಡ್ಬೇಕು, ನಮ್ಮ ಮಗನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಆಟೋಮೆಟಿಕ್ ಆಗಿ ಅದ್ರ ಮಾತು ಹೋಗುತ್ತಾ, ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ನೀರ್ ಬರ್ತಾ ಇರೋದಕ್ಕೆ ಮಾತು ಬರಲ್ಲ ಅವ್ರಿಗೆ. ನಾವು ಹೋಗ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಸೈಡ್ ಇಂದ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಅವಾಗ ನಾವು ಅರ್ಥ ಮಾಡ್ಕೊತಾ ಇದ್ರಿ. ಅವಾಗ ನಮ್ಮ ಅಪ್ಪ ಕೂಡ ಹೇಳೋರು, ಅಷ್ಟೇ ಅಮ್ಮ ನೋಡ್ ಅಳ್ತಾ ಇದಾರೆ, ಅಷ್ಟೇ ಇದಷ್ಟೇ ಆತರ ಹೇಳ್ಕೊಡ್ತಾ ಇದ್ರು. ಬಟ್ ಇವಾಗ ನೀವು ತಗೊಂಡ್ರೆ ಒಂದು ಹುಟ್ಟೋದು ಹಾಸ್ಪಿಟಲ್, ಸಾಯೋದು ಹಾಸ್ಪಿಟಲ್. ಇವಾಗ ಒಂದು ಡೆಲಿವರಿ ಅಂತ, ಒಂದು ಪ್ರೆಗ್ನೆನ್ಸಿ ಅಂತ ತಗೊಂಡ್ರು ಒಂದು ಪ್ಯಾಕೇಜ್ಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಡೆಲಿವರಿ ಆಗೋವರೆಗೂ ಆಗಿನ ಕಾಲದಲ್ಲಿ ಯಾರು ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಇದ್ರು, ನಾರ್ಮಲ್ ಡೆಲಿವರಿ ಬರ್ತಾ ಇದ್ರು. ಇವಾಗ ನೀನ್ ಹಾರ್ಡ್ ವರ್ಕ್ ಮಾಡದೆ ಹೋಗು, ನಿನ್ಗೆ ಸಿಸರಿಂಗ್ ಅನ್ನೋದು 100%. ಕರೆಕ್ಟ್ ಅಲ್ವಾ? ನಿಮ್ಗೆ ನಾರ್ಮಲ್ ಆಗುತ್ತಂತೂ ಮಾಡಕ್ಕಂತೂ ಬಿಡಲ್ವಲ್ಲ ಡಾಕ್ಟರ್ಸ್ಗಳು, ಆತರ ಮಾಡ್ತಾ ಇದ್ದಾರೆ. ಅದೇ ತರ ನೋಡಿದ್ರೆ ಹೈಜಿನಿಕ್ ಫುಡ್ ಇರಲ್ಲ, ಆರ್ಗ್ಯಾನಿಕ್ ಫುಡ್ ಇರಲ್ಲ. ಎಲ್ರು ಏನ್ ಮಾಡ್ತಾರೆ, ಪಿಜ್ಜಾ ಬರ್ಗರ್ಗೆ ಹೋಗ್ತಾ ಇದ್ದಾರೆ. ಅದರಿಂದ ಎಷ್ಟೊಂದು ಫ್ಯಾಟ್ಸ್ ಜಾಸ್ತಿ ಆಗುತ್ತೆ, ಎಷ್ಟೊಂದು ಪ್ರಾಬ್ಲಮ್ಗಳು ಆಗ್ತಾ ಇದೆ ಬಾಡಿಯಲ್ಲಿ ಅಂದ್ರೆ ಹೇಳಕ್ಕೆ ಆಗಲ್ಲ. ಆಮೇಲೆ ಇದೆಲ್ಲ ತಿಂತ ಇವಾಗ ನೋಡಿ, ಮಕ್ಳು ಕೂಡ ಆಗ್ಲಿ, ನಾವ್ ಏನ್ ಮಾಡ್ತೀವೋ ಅದೇ ಮಕ್ಳು ಮಾಡುತ್ತೆ. ನೀವ್ ಆಪಲ್ ತಿಂದ್ರೆ ಮಕ್ಳು ಆಪಲ್ ತಿನ್ನುತ್ತೆ. ಕರೆಕ್ಟ್ ಅಲ್ಲ? ನೀವು ಏನಾದ್ರು ಆರ್ಡರ್ ಮಾಡಿ ಕೊಂಡ್ಕೊಂಡ್ ತಿಂತೀರಾ ಅಂದ್ರೆ ಮಕ್ಳು ಅದೇ ಇಷ್ಟ ಪಡ್ತಾರೆ. ಅದನ್ನ ಹಾಳ್ ಮಾಡ್ತಾ ಇರೋದು ಮಕ್ಕಳನ್ನ ನಾವೇ ಅಂತ ಹೇಳ್ತೀವಿ. ಯಾಕಂದ್ರೆ ಇದೆಲ್ಲ ತಿಂತ ಏನಾಗುತ್ತೆ, ಇವಾಗ ಹುಟ್ಟೋ ಮಕ್ಳು ಕೂಡ ಶುಗರ್ ಅಂತ ಹೇಳೋ, ಪ್ರೆಗ್ನೆನ್ಸಿಯಲ್ಲಿ ನಾವ್ ಏನ್ ಊಟ ಮಾಡ್ತೀವೋ ಅದು ಮಕ್ಳಿಗೆ ಎಫೆಕ್ಟ್ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ಹುಟ್ಟೋ ಮಕ್ಳಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಎಲ್ಲಾ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ಬೋದು. ಈ ತರ ಕಷ್ಟ ಪಡ್ತಾ ಇದ್ದಾರೆ. ಅದೇ ತರ ಕಾಲ್ ಉರಿ, ಕೈ ಉರಿ, ನನ್ಗೆ ಚುಚ್ತಾ ಇದೆ ಅಂತ ಹೇಳಿ ಡಾಕ್ಟರ್ ತಗೋದ್ರೆ ನಿಮ್ಗೆ BP ಇದೆ, ಶುಗರ್ ಇದೆ ಅಂತ ಹೇಳ್ಬಿಟ್ಟು ನೀವು ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಹೇಳ್ತಾರೆ. ಎಷ್ಟು ಜನ ಟ್ಯಾಬ್ಲೆಟ್ಸ್ ಅಡಿಕ್ಟ್ ಆಗಿಲ್ಲ ಫ್ರೆಂಡ್ಸ್? ಯಾರದು ಮನೆಗೆ ನೋಡಿ, ಒಬ್ರು ಕೂಡ ಇಲ್ಲ, 2-3 ಜನ ಟ್ಯಾಬ್ಲೆಟ್ಸ್ ಅಲ್ಲೇ ಬಾಳೋರು ಎಷ್ಟೋ ಜನ ಇದ್ದಾರೆ. ಫುಲ್ ಬಾಡಿ ಫುಲ್ ಟಾಕ್ಸಿನ್ ಆಗುತ್ತೆ, ಟ್ಯಾಬ್ಲೆಟ್ಸ್ ಅಲ್ಲೇ ಆಗುತ್ತೆ. ಅದು ಹಾಸ್ಪಿಟಲ್ಗೆ ಹೋದ್ರೆ ತಿರ್ಗಾ ಬರ್ತಾರೆ ಅನ್ನೋದು ಕೂಡ ಏನಿಲ್ಲ. ಅವ್ರು ಹೋಗ್ಬಿಟ್ರು ಅವ್ರನ್ನ ನಾವು ಆಚೆ ತರ್ಬೇಕಂದ್ರು ನಾವು ದುಡ್ಡು ಕಟ್ಟೆ ತರ್ಬೇಕು. ಸತ್ರು ದುಡ್ಡು, ಇದ್ರು ದುಡ್ಡು ಹಾಸ್ಪಿಟ್ಲು. ಆತರ ಒಂದ್ ಸಿಚುವೇಶನ್ ಅಲ್ಲಿ ನಾವ್ ಇವಾಗ ಬಾಳ್ತಾ ಇದೀವಿ ಅಂತ ಹೇಳಕ್ ಇಷ್ಟ ಪಡ್ತೀನಿ. ನೆಕ್ಸ್ಟ್ ಬಂದ್ರೆ ಅದೇ ತರ ಅವಾಗ್ಲೇ ಹೇಳ್ದಂಗೆ, ಅವಾಗ ಇದ್ದಿದ್ದು ಫುಲ್ ಬಾಳೆ ಎಲೆಯಲ್ಲಿ ಊಟ ಇಟ್ಕೊಂಡು ಕುತ್ಕೊಂಡು ಎಲ್ಲಿ ತಪ್ಪಾಯ್ತು ಅಂತ ನಾವ್ ಯೋಚನೆ ಮಾಡ್ತಾ ಇರ್ತಾರೆ ತುಂಬಾ ಜನ. ಎಲ್ಲೂ ಇಲ್ಲ, ನಾವ್ ಮಾಡೋದೇ ತಪ್ಪು, ಇದನ್ ಯಾರು ಚೇಂಜ್ ಮಾಡಿಲ್ಲ.
ದೇವ್ರು ಸೃಷ್ಟಿ ಮಾಡಿರೋ ಒಂದು ಹಣ್ಣು ಹಂಬಲೆಲ್ಲ ಇಟ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಏನಿದೆ ಪಿಜ್ಜಾ ಬರ್ಗರ್ಗೆ ಅಡಿಕ್ಟ್ ಆಗ್ತಾ ಇದೀವಿ. ಅವಾಗೆಲ್ಲ ಒಂದು ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಎಲ್ಲಾ ತರಕಾರಿ ಇರುತ್ತೆ, ರಸಮು, ರೈಸು, ಸಾಂಬಾರು, ಉಪ್ಪಿನಕಾಯಿ, ಹಪ್ಳ ಅಂತ ಎಲ್ಲಾ ತಿಂತಾ ಇದ್ರೆ ಅದ್ರಲ್ಲಿ ಎಲ್ಲಾ ವಿಟಮಿನ್ಸ್, ಪ್ರೋಟೀನ್, ಮಿನರಲ್, ಫೈಬರ್ ಎಲ್ಲಾ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಲಿ, ಫ್ಯಾಟ್ ಎಲ್ಲಾ ಸಿಗ್ತಾ ಇತ್ತು. ಬಟ್ ಇವಾಗ ಅಂತ ನೋಡ್ಬೇಕಂದ್ರೆ ಪಿಜ್ಜಾ ಬರ್ಗರ್, ಪಿಜ್ಜಾ ಯಾರಾದ್ ಮಕ್ಳನ್ನ ಕೇಳಿ ಏನ್ ಇಷ್ಟ ಅಂದ್ರೆ ಪಿಜ್ಜಾ ಅಂತಾರೆ. ಕರೆಕ್ಟ್ ಅಲ್ವಾ? ನೀವ್ ಹೋಗಿ ಒಂದು ಫ್ರೂಟ್ ಏನಾದ್ರು ಒಂದು ಕೊಟ್ರುನು ಮಕ್ಳು ಅದನ್ನ ಇಷ್ಟ ಪಡೋದೇ ಇಲ್ಲ. ಚಿಪ್ಸ್ ಇಡೀ ತಗೊಂಡ್ ತಿಂತಾರೆ. ಯಾಕೆ? ದೊಡ್ಡ ಚಿಕ್ಕ ಮಕ್ಳೆಲ್ಲ ನಾವೇ ತಗೊಂಡ್ ತಿನ್ಬಿಡ್ತೀವಿ. ಅದೇ ನಾವು ಆಪಲ್ ಏನೋ ಫ್ರೂಟ್ಸ್ ಕಟ್ ಮಾಡ್ಬಿಟ್ಟು ನಾವ್ ಬಂದು ಕುತ್ಕೊಂಡ್ ತಿಂತಾ ಇರಿ, ಏನ್ ಇವ್ರು ತಿಂತಾ ಇದ್ರ ನಾವು ತಿನ್ಬೋದು ಅಂತ ಹೇಳ್ಬಿಟ್ಟು ಆ ಮಕ್ಳು ಕೂಡ ಎತ್ಕೊಂಡ್ ತಿಂತಾರೆ. ಅವಾಗ ತಪ್ಪು ಎಲ್ಲಿದೆ ಅಂದ್ರೆ ನಮ್ ದೊಡ್ಡವ್ರ ಹತ್ರನೇ ಇದೆ. ನಮ್ ಮಕ್ಕಳನ್ನ ಹೇಳಿ ಏನ್ ಪ್ರಯೋಜನ ಇಲ್ಲ ಲೀಡರ್ಸ್. ನೆಕ್ಸ್ಟ್ ಅದೇ ತರ ನೋಡ್ಬೇಕಂದ್ರೆ ಎಸ್ ಮೇಡಮ್, ಅವಾಗ್ಲೇ ಇದೆಲ್ಲ ಹೇಳಿದೀನಿ ನಿಮ್ಗೆ. ಅದೇ ತರಾನೇ ನಮ್ಮ ಊಟ ಪದ್ಧತಿ, ಕುತ್ಕೊಂಡು ಜಾಯಿಂಟ್ ಫ್ಯಾಮಿಲಿಯಾಗ ಊಟ ಮಾಡ್ತಾ ಇದ್ರಿ. ಇವಾಗ ಆ ತರ ಏನಿಲ್ಲ. ಒಲೆ ಹಚ್ಕೊಂಡು ಊಟ ಮಾಡ್ತಾ ಇದ್ರ ಆರೋಗ್ಯ ಸಿಗ್ತಾ ಇತ್ತು. ಇವಾಗ ಗ್ಯಾಸ್, ಕರೆಂಟ್ ಸ್ಟವ್ ಅದ್ರಲ್ಲಿ ಯಾವ್ದು ಇಲ್ಲ ಅಂತ ಹೇಳ್ಬೋದು. ಇಷ್ಟೊಂದು ಪ್ರಾಬ್ಲಮ್ ನಾವ್ ಎಲ್ಲಂದ್ರೆ ನಾವು ಆರ್ಗಾನಿಕ್ ಆಗಿ ಊಟ ಮಾಡ್ತಾ ಇಲ್ಲ, ಅದ್ರಿಂದ ಇಷ್ಟೊಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಇವಾಗ ಹೆಲ್ತ್ ಯಾವ ತರ ಅಂತ ನಮ್ಗೆ ಗೊತ್ತಾಯ್ತು. ಅದೇ ತರ ಇವಾಗ ನೋಡ್ಬೋದು ವಿ ಸ್ಟಾರ್ ವೆಲ್ನೆಸ್ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ಸ್ 30+ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇದು ಪ್ರಾಡಕ್ಟ್ ಹೋಗೋಕ್ ಮುಂಚೆ ಹೇಳ್ತೀನಿ, ಇಟ್ ಇಸ್ ಅನ್ ಅಮೇಸಿಂಗ್ ಅಂಡ್ ಬ್ಯೂಟಿಫುಲ್ ಅಂಡ್ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ. ಮಿರಾಕಲ್ ಪ್ರಾಡಕ್ಟ್. ನಾನು ಒಂದೊಂದು ಹೇಳ್ತೀನಿ, ನಾನು ಯಾವ್ದಕ್ಕೆಲ್ಲ ರಿಸಲ್ಟ್ ತಗೊಂಡಿದ್ದೀನೋ ಆ ಪ್ರಾಡಕ್ಟ್ ಹೇಳ್ತಾ ನಾನು ಆ ರಿಸಲ್ಟ್ ಹೇಳ್ತೀನಿ ಏನಂತ. ನೆಕ್ಸ್ಟ್ ಮೇಡಮ್, ಯಾಕಂದ್ರೆ ಇದ್ರಲ್ಲಿ ರಿಸಲ್ಟ್ ಇಲ್ವೇ ಇಲ್ಲ ಅಂತ ಹೇಳಕ್ಕೆ ಯಾವ್ದು ಇಲ್ಲ ಮೇಡಮ್. ಸ್ವಲ್ಪ ಝೂಮ್ ಮಾಡಿ, ಸ್ವಲ್ಪ. ಓಕೆ. ಯಾಕಂದ್ರೆ ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದು ರಿಸಲ್ಟ್ ಬರಲ್ಲ ಅಂತ ಒಬ್ರು ಹೇಳಕ್ ಚಾನ್ಸೇ ಇಲ್ಲ. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇದು ಎಸ್, ಫಸ್ಟ್ ಆಫ್ ಆಲ್ ನನ್ನ ಒಂದು ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವಾಗ್ಲೂ ನನ್ನ ಪ್ರಾಡಕ್ಟ್. ಇವತ್ತು ನಾನು ಇಲ್ಲಿ ಕೂತ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಂದ್ರೆ ಇದು ಇಮ್ಯುನಿಟಿ ಕಾಪ್ ಅನ್ನೋದು 1930 ಇದನ್ನ ಕಂಡಿಡ್ದಿರೋದು ಆಯ್ತಾ. 1930 ಕೆನಡಾದಲ್ಲಿ ಇದನ್ನ ಮಾಡಿರೋದು. ಬಟ್ ನಮ್ಮ ಇಂಡಿಯಾಗೆ ತುಂಬಾ ಲೇಟರ್ ಆನ್ ಇದೆ ಬಂದಿದ್ದು. ಬಟ್ ಅದ್ ಎಷ್ಟು ಒಂದು ಮನುಷ್ಯನ್ಗೆ ಬೂಸ್ಟಪ್ ಆಗುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ, ಯಾಕಂದ್ರೆ ನ್ಯಾಚುರಲ್ ಆಗಿ ಬೂಸ್ಟಪ್ ನಾವ್ ಯಾರು ಮಾಡ್ಕೋತಾ ಇಲ್ಲ. ಅದ್ರಿಂದ ಈ ತರ ಒಂದು ಇಂಗ್ರೀಡಿಯಂಟ್ ನ ಹಾಕಿ ಮಾಡಿದರೆ ಇದು ಡೈಜೆಷನ್ ಪ್ರಾಬ್ಲಮ್ಗೆ. ಯಾಕಂದ್ರೆ ಅವಾಗೆಲ್ಲ ಕ್ಲೆನ್ಸಿಂಗ್ ಗೆ ನಾವು ಹರಳೆಣ್ಣೆ ಎಲ್ಲ ತಗೋತಾ ಇದ್ವಿ. ರೀಸೆಂಟ್ ಆಗಿ ಸೆಂಟ್ರಲ್ಲಿ ಒಂದು 2000 ಎಲ್ಲ ಡಿವಾರ್ಮ್ ಟ್ಯಾಬ್ಲೆಟ್ಸ್ ಅಂತ ತಗೋತಾ ಇದ್ರಿ. ಇವಾಗ ಯಾರು ಆ ತರ ತಗೋತಾ ಇಲ್ಲ. ಕರೆಕ್ಟ್ ಅಲ್ಲ? ಹರಳೆಣ್ಣೆ, ಅಯ್ಯೋ ಹರಳೆ ನಾನು ಅದನ್ನ ಯಾರು ಕುಡಿತಾರೆ? ಈಗಿರೋ ಮಕ್ಳು ಏನ್ ಹೇಳಿದ್ರು ಕೇಳೋರು ಇಲ್ಲ. ಇದೆಲ್ಲ ಹೆಂಗಾಗುತ್ತೆ, ಅದೇ ಆಗತ್ತೆ, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾರೆ. ಅದೇ ಡಿವಾರ್ಮ್ ಟ್ಯಾಬ್ಲೆಟ್ಸ್ ಅದೆಲ್ಲ ಏನಿಲ್ಲ. ನಾವ್ ಆರೋಗ್ಯವಾಗಿ ಇದ್ದೀವಿ, ಬಟ್ ನಾವ್ ಮೇಲ್ಗಡೆ ಆರೋಗ್ಯವಾಗಿದ್ದೀವಿ, ಮೇಲೆ ಸ್ನಾನ ಮಾಡ್ತೀವಿ. ಇಂಟರ್ನಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವ್ ಏನೂ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವ್ ಯಾರು ಲಿವರ್ ತೆಗ್ದ್ಬಿಟ್ಟು, ಹಾರ್ಟ್ ತೆಗ್ದ್ಬಿಟ್ಟು, ತೊಳೆದ್ಬಿಟ್ಟು ನಾವ್ ಏನ್ ಒಳಗಡೆ ಹಾಕೊಳಕ್ ಆಗಲ್ಲ. ಅದ್ ಏನ್ ಆಗ್ತಾ ಇದೆ ಅಂತಾನೂ ನಮ್ಗೆ ಗೊತ್ತಿರಲ್ಲ. ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಆದ ಸಿಂಟಮ್ಸ್ ಬರುತ್ತೆ, ಬಟ್ ನಾವ್ ಅದ್ ಕಂಡಿಡಿಯಕ್ಕೆ ಗೊತ್ತಾಗಲ್ಲ. ಅದ್ರಿಂದ ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಮಾತ್ರನೇ ನಮ್ಗೆ ಅದು ಈ ಪ್ರಾಬ್ಲಮ್ ಅಂತ ನಾವು ಕಂಡುಹಿಡಿತಾ ಇದೀವಿ. ಎಸ್, ಫಸ್ಟ್ ಇಮ್ಯುನಿಟಿ ಕಾಪ್ ಅಂತ ಹೇಳದ್ನಲ್ಲ, ಅದು ಡೈಜೆಷನ್ ಗೆ ತುಂಬಾ, ನಿಮ್ಗೆ ಹೊಟ್ಟೆ ಹಸಿತಾ ಇಲ್ಲ ಅಂದ್ರೆ ಅದಕ್ಕೂ ಯೂಸ್ ಆಗುತ್ತೆ. ಹಿಮೋಗ್ಲೋಬಿನ್ ಹೆಚ್ಚುತ್ತೆ, ಲೋ ಗೆ ನಾರ್ಮಲ್ ಕೊಡುತ್ತೆ. ಹಲವಾರು ನಿಮ್ಗೆ ಇಂಟರ್ನಲ್ಲಿ ಏನ್ ಇಂಟೆಸ್ಟೈನ್ ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡೋ ಕೆಪಾಸಿಟಿ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇಡಸ್ ನಾನು ಒಂದೇ ಒಂದು ಸೆಂಟ್ರಲ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನೋಡಿ. ತುಂಬಾ ಜನ ಏನ್ ಮಾಡ್ತೀರಾ ಗೊತ್ತಾ, ಬೆಳಗ್ಗೆನೆ ದೋಸೆನೆ ತಿನ್ಬೇಕು, ಇಡ್ಲಿನೇ ತಿನ್ಬೇಕು. ನೈಟ್ ರೈಸ್ ನಾನು ಎಲ್ರಿಗೂ ಹೇಳ್ತೀನಿ, ನಾನು ಪ್ರೆಸೆಂಟೇಶನ್ ಹೋದಾಗ್ನು ಇದು ಹೇಳ್ತೀನಿ. ಎಷ್ಟೋ ಜನ ಮಾಡ್ತಾ ಇದಾರೆ ಇವಾಗ. ನೈಟ್ ರೈಸ್ ಅಲ್ಲಿ ನೀರ್ ಹಾಕಿ ಇಟ್ಬಿಡಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಅದೇ ತಗೊಳ್ಳಿ. ನಿಮ್ಗೆ BP ನಾರ್ಮಲ್ ಬರುತ್ತೆ, ಶುಗರ್ ನಾರ್ಮಲ್ ಇರುತ್ತೆ. ನಮ್ಗೆ ಇಂಟರ್ನಲ್ಲಿ ಇಂಟೆಸ್ಟೈನ್ ಏನ್ ಪ್ರಾಬ್ಲಮ್ ಇದೆಯೋ ಆ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಎತ್ತಾಕ್ಬಿಟ್ಟು ನಮ್ಗೆ ಗುಡ್ ಕೊಲೆಸ್ಟ್ರಾಲ್ ಗುಡ್ ಬ್ಯಾಕ್ಟೀರಿಯಾನ ಫಾರ್ಮ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರಲ್ಲಿ ಹಳೆ ರೈಸ್ ಅಲ್ಲಿ ಮೊಸರು ಹಾಕಿ, ಸ್ವಲ್ಪ ಸಾಂಬಾರ್ ಈರುಳ್ಳಿ ಹಾಕಿ ಅದೆಲ್ಲ ತಗೊಳೋದ್ರಿಂದ, ಅದು ಸಾಂಬಾರ್ ಈರುಳ್ಳಿ ಬಂದ್ಬಿಟ್ಟು ಆಕ್ಚುಲಿ ಆಯುರ್ವೇದ.
ನಮ್ಗೆ ಹೊಟ್ಟೆಲಿರೋ ಹುಣ್ಣನ್ನೆಲ್ಲ ಹಾರ್ಸಕ್ಕೆ ಯಾವ್ದು ಪ್ರಾಬ್ಲಮ್ ಬರ್ದೇ ಇರಂಗೆ ತಡೆಗಟ್ಟಕ್ಕೆ ತುಂಬಾ ಯೂಸ್ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಅದ್ ತಿಂದ್ ನೋಡಿ ನಿಮ್ಗೆ ಶುಗರ್ ಇರೋರ್ಗೆ ಶುಗರ್ ನಾರ್ಮಲ್ ಆಗುತ್ತೆ. ತುಂಬಾ ಜನ ಹೇಳ್ತಾರೆ ರೈಸ್ ತಿನ್ಬಾರ್ದು, ತಿನ್ಬಾರ್ದು. ಆದ್ರೆ ರೇಷನ್ ಅಕ್ಕಿ ಹಾಕ್ತಾರಲ್ಲ, ಫ್ರೀ ಆಗಿ ರೇಷನ್ ಅಕ್ಕಿ ಹಾಕ್ತಾರೆ ನೋಡಿ, ಆ ರೈಸ್ ಬಂದ್ಬಿಟ್ಟು ಅದು 10 ರೂಪಾಯಿ ಆಗಿರ್ಲಿ 15 ರೂಪಾಯಿ ಆಗಿರ್ಲಿ, ಬಟ್ ಅದ್ರಿಂದ ನಮ್ಗೆ ಏನ್ ಸಿಗ್ತಾ ಇದೆ ಅನ್ನೋದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಆ ರೈಸ್ ಅಲ್ಲಿ ಅಷ್ಟೊಂದು ಬರೀ ಡಬಲ್ ಬಾಯ್ಲ್ಡ್ ಅಷ್ಟೇ ಅದು. ಅದನ್ನ ನೀವು ತಗೊಳೋದ್ರಿಂದ ನೀವ್ ಬೇಕಾದ್ ತಿಂದ್ ನೋಡಿ ಒಂದ್ ವಾರ, ಅದ್ ನಿಮ್ಗೆ ಆಟೋಮೆಟಿಕ್ ಶುಗರ್ ಲೆವೆಲ್ ಕಮ್ಮಿ ಆಗತ್ತೆ, ಬಿಪಿನೂ ನಾರ್ಮಲ್ ಬರುತ್ತೆ. ನಾನ್ ಇವತ್ತಿಗೂ ನನ್ ಬ್ರೇಕ್ಫಾಸ್ಟ್ ನಾನ್ ಏನಾನ ಮಾಡ್ಲಿ, ಆದ್ರೆ ನಾನ್ ಬ್ರೇಕ್ಫಾಸ್ಟ್ ಮಾತ್ರ ಇವಾಗ ನಾನು ಹೇಳ್ದೆ ಅದನ್ನೇ ನಾನ್ ತಗೊಳ್ತಾ. ಬೆಳಗ್ಗೆ ದೋಸೆ, ಇಡ್ಲಿ, ಚಪಾತಿ ಇಲ್ಲ. ಯಾಕಂದ್ರೆ ನಮ್ ಟೀಮ್ ಫೈಟರ್ಸ್ ಟೀಮ್ ಅವ್ರಿಗೆ ಹೇಳಿದ್ರೆ ಗೊತ್ತಾಗುತ್ತೆ, ನಾನ್ ಬೆಳಗ್ಗೆ ಇದನ್ನೇ ತಗೋತೀನಿ ಈಗ್ಲೂ. ಅದು ಎಷ್ಟು ಚೆನ್ನಾಗಿರ್ತೀವಿ ಅಂದ್ರೆ ತುಂಬಾ ನಮ್ಗೆ ಒಂದು ಆಕ್ಟಿವ್ನೆಸ್ ಚೆನ್ನಾಗಿರುತ್ತೆ. ಅದು ಅತಿಯಾಗೂ ತಿನ್ಬಾರ್ದು, ಒಳ್ಳೆ ನಿದ್ದೆನೂ ಬರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಅದೇ ತರ ಇಮ್ಯುನಿಟಿ ಕಾಪ್ ಅಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಅಲೋವೆರಾ, ತ್ರಿಫಲಾ, ಜಿಂಜರ್, ತುಳಸಿ, ಕುಂಕುಮ್, ಗಿಲಾಯ್, ಅಶ್ವಗಂಧ, ಪುನರ್ನವ, ಮುಲಾತಿ ಅಂಡ್ ಆಪಲ್ ಎಕ್ಸ್ಟ್ರಾಕ್ಟ್. ಇದೆಲ್ಲ ಏನ್ ಮಾಡುತ್ತೆ ನಮ್ಗೆ ಅಂತ ಹೇಳಿದ್ರೆ, ಬೂಸ್ಟಪ್ ಮಾಡುತ್ತೆ, ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡುತ್ತೆ, ನಮ್ಗೆ ಯಾವಾಗ್ಲೂ ಆಕ್ಟಿವ್ ಆಗಿರಕ್ಕೆ ಮಾಡುತ್ತೆ. 24/7 ನಿಮ್ಗೆ ಯಾವ ಪ್ರಾಬ್ಲಮ್ ಬರ್ದಂಗೆ ತಡೆಗಟ್ಟಕ್ಕೆ ಇದು ಬ್ಯೂಟಿಫುಲ್ ಅಂತ ಹೇಳ್ಬೋದು. ಮೇಡಮ್ ನಾನ್ ಯಾವಾಗ್ಲೂ ಸೋರ್ ತರ ಮಲ್ಕೊಂಡ್ಬಿಡ್ತೀನಿ. ನಮ್ ಪ್ರಾಬ್ಲಮ್ ಇದೆ ಅಂದ್ರೆ ಅವರು ವರ್ಷಕ್ಕೆ 2 ಬಾಟಲ್ ತಗೊಂಡ್ರೆ ಸಾಕು, 2-3 ಬಾಟಲ್ ತಗೊಳ್ಳಿ, ಬರೋದೇ ಇಲ್ಲ. ಇಲ್ಲ ನೆಕ್ಸ್ಟ್ ಇಯರ್ ಅದೇ ತರ ನನ್ಗೆ ಏನಿಲ್ಲ ಮೇಡಮ್ ನಾನು ಆರಾಮಾಗಿದ್ದೀನಿ. ಹೌದು, ಆರಾಮಾಗಿದ್ದೀರಾ, ನೆಕ್ಸ್ಟ್ ಬರಲ್ಲ ಅನ್ನೋದು ಗ್ಯಾರಂಟಿ ಇದೆಯಾ ಇಲ್ವಾ? ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನೀವ್ ವರ್ಷಕ್ಕೆ 2 ಬಾಟಲ್ ತಗೊಳ್ಳಿ. ಬಂದಿದ್ರೆ 3 ತಿಂಗಳು 4 ತಿಂಗಳು ಆರಾಮಾಗಿ ತಗೊಳ್ಳಿ. ಇಲ್ಲ ಮೇಡಮ್ ನನ್ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಸುಸ್ತಾಗುತ್ತೆ, ಇಮ್ಯುನಿಟಿಯಲ್ಲಿ ಆಗತ್ತಾ? 100% ಆಗುತ್ತೆ ಲೀಡರ್ಸ್. ಯಾಕಂದ್ರೆ ಇವತ್ತು ನಾನ್ ಇರ್ತೀನೋ ಇಲ್ವೋ, ಬಟ್ ಈ 3 years ಇಂದ ನಾನು ಇದ್ದೀನಿ, ಬಟ್ ಅದ್ ಲೇಟರ್ ಆನ್ ಹೇಳ್ತೀನಿ. ಇವಾಗ್ಲೂ ನಾನು ಇದ್ದೀನಿ ಅಂತ ಹೇಳ್ಬೇಕಂದ್ರೆ ಮೇನ್ ಪ್ರಾಡಕ್ಟ್ ಅಲ್ಲಿ ಇಮ್ಯುನಿಟಿ ಅಂಡ್ ನೋನಿ. ನಾನು ಯಾವತ್ತೂ ಇದನ್ನ ಮರೆಯಲ್ಲ. ನಾನು ಇರೋವರೆಗೂ ಯಾಕೆ ವಿಸ್ಟಾರ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಈ ಇಮ್ಯುನಿಟಿ ಕಾಪ್ ಅಂಡ್ ನೋನಿ. ನಾನು ಇವತ್ತು ನನ್ಗೆ ಎಷ್ಟೋ ಕಷ್ಟದಲ್ಲಿ ನನ್ಗೆ 5 ನಿಮಿಷ ಕುತ್ಕೊಳಕ್ ಆಗ್ತಾ ಇಲ್ಲ, ಮಲ್ತಾ ಇರಕ್ ಆಗ್ತಾ ಇಲ್ಲ, ಕೆಲ್ಸ ಮಾಡಕ್ ಆಗ್ತಾ, ಏನಪ್ಪಾ ನಮ್ ಜೀವನ ಇಷ್ಟೇನಾ, ನಾನು ಅಷ್ಟೇನಾ ಅಂತ ಅನ್ಕೊಂಡಿದ್ದಾಗ ನನಗ್ ಸಿಕ್ಕಿದ್ದು ಈ ವಿಸ್ಟಾರ್. ಅವಾಗ ನಾನು ಈ ಪ್ರಾಡಕ್ಟ್ ತಗೊಂಡು ಇವತ್ತು ನಾನು ಇಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಆಕ್ಟಿವ್ ಆಗು ಕೆಲಸ ಮಾಡ್ತಾ ಇದ್ದೀನಿ. ನಾನು ಇನ್ನ ಇದ್ದೀನಿ ಅಂದ್ರೆ ದೊಡ್ಡ ವಿಷಯ ಅಂತ ಅನ್ಕೋತೀನಿ ನಾನು. ಅಷ್ಟು ಬ್ಯೂಟಿಫುಲ್ ಇಮ್ಯುನಿಟಿ ಕಾಪ್, ಒಂದು ತಾಯಿಯ ಎದೆ ಹಾಲಿಗೆ ಈಕ್ವಲ್ ಅಂತ ಹೇಳ್ತೀನಿ. ಅದು ಕೂಡ ಯಾವ್ದಂದ್ರೆ ಡೆಲಿವರಿ ಆದ ತಕ್ಷಣ ಫಸ್ಟ್ ಎದೆ ಹಾಲು ತುಂಬಾ ತುಂಬಾ ಅಮೃತ ಅಂತ ಹೇಳ್ತಾರೆ. ಅದು ಈಕ್ವಲ್ ಟು ಇಮ್ಯುನಿಟಿ ಕಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಅದೇ ತರ ಕಾಪ್ ಅದು ಬಂದ್ಬಿಟ್ಟು ನಮ್ಗೆ ಯಾರಿಗೆ ಕೋಲ್ಡ್, ಕೆಮ್ಮು, ಜ್ವರ ಇದೆಯೋ ಅವ್ರಿಗೆ ಕೊಡೋದ್ರಿಂದ. ಇದಕ್ಕೆ ಬಂದ್ಬಿಟ್ಟು ನಾವು 15 ml ಇಮ್ಯುನಿಟಿ ಕಾಪ್ ಮಧ್ಯಾಹ್ನ 3 ಗಂಟೆ 4 ಗಂಟೆ ಕುಡಿತೀವಲ್ಲ, ಆ ತರ ಇದಲ್ಲ. ಇದು ಯಾವಾಗ ಬೇಕು ನಿಮ್ ಕೆಮ್ಮಿದ್ಯೋ ಅವಾಗೆಲ್ಲ ಇದು ತಗೋಬಹುದು. ತಗೊಳ್ತಾ ನಿಮ್ಗೆ ತುಂಬಾ ತುಂಬಾ ರೆಡ್ಯೂಸ್ ಆಗುತ್ತೆ ಈ ಕಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನೆಕ್ಸ್ಟ್ ಬಂದ್ರೆ, ಎಸ್, ನೆಕ್ಸ್ಟ್ ಬಂದ್ರೆ ಇದು ಕಾರ್ಡಿಯೋ ಕಾಪ್, ಅಡಿಟ್ ಕಾಪ್ ಬಂದ್ಬಿಟ್ಟು ಯಾರ್ಗೆ ಈ ಡ್ರಿಂಕ್ಸ್ ಸ್ಮೋಕಿಂಗ್ ಇರುತ್ತೋ ಅವ್ರಿಗೆ ಮಾತ್ರ ಈ ಅಭ್ಯಾಸ ಇರೋರ್ಗೆ. ಟಿವಿ ಅಡಿಟ್ ಅಂದ್ಬಿಟ್ಟು ಯಾರ್ ಬೇಕಾದ್ರೂ ಕೊಡ್ಬೋದು ಲೀಡರ್ಸ್. ಯಾಕಂದ್ರೆ ಎಲ್ಲದಕ್ಕೂ ಇವಾಗ ಏನ್ ಅಭ್ಯಾಸ ಇಲ್ಲ, ಡ್ರಿಂಕ್ಸ್ ಎಷ್ಟೋ ಜನ ಬೇರೆ ಡ್ರಿಂಕ್ಸ್ ಗೆ ಅಡಿಟ್ ಆಗಿರ್ತಾರೆ. ಎಷ್ಟು ಮನೆಯಲ್ಲಿ ಹಾಳಾಗಿದೆ, ಸ್ಮೋಕಿಂಗ್ ಇಂದ ಎಷ್ಟು ಪ್ರಾಬ್ಲಮ್ ಆಗಿದೆ. ಅಂತವ್ರಿಗೆಲ್ಲ ಒಂದ್ ಕುಟುಂಬ ಕಾಪಾಡ್ಬೇಕಂದ್ರೆ, ಯಾಕಂದ್ರೆ ಇದಿರೋ ಪ್ರಾಡಕ್ಟ್ ಯಾರಿಗೂ ಗೊತ್ತಿರಲ್ಲ. ನಾವು ಪ್ರೆಸೆಂಟೇಶನ್ ಹೋದಾಗ ಇದನ್ನ ಸ್ವಲ್ಪ ಪ್ರೆಷರ್ ಮಾಡಿ ನಾವೇ ಹೇಳ್ಬೇಕು. ಪ್ರೆಷರ್ ಅಂತ ಅವ್ರಿಗೆ ಗೊತ್ತಿಲ್ಲದೆ ಅದ್ ನಮ್ಗ್ ಮಾತ್ರ ಗೊತ್ತಾಗ್ಬೇಕು. ಇದು ಪ್ರೆಷರ್ ಮಾಡಿ ಇದು ಅಡಿಟ್ ಕಾಪಿಂಗ್ ಇದೆ, ಇಷ್ಟ್ ತಿಂಗಳಲ್ಲಿ ಇಷ್ಟ ಆಗತ್ತೆ, ಇಷ್ಟು ಡ್ರಾಪ್ ಹಾಕಿದ್ರೆ ಆಗತ್ತೆ ಅನ್ನೋದು ಅದು ನಾವು ಅವ್ರಿಗೆ ಹೇಳ್ತಾ ಅವ್ರ ಮೈಂಡ್ ಅಲ್ಲಿ ಅದು ಕುತ್ಕೊಳ್ಳುತ್ತೆ ಲೀಡರ್ಸ್. ಎಸ್, ಅದೇ ತರ ಬಂದ್ರೆ ಕಾರ್ಡಿಯೋ ಕಾಪ್. ಎಸ್, ಇದು ಹೇಳಲೇಬೇಕು ನಾನು. ಯಾಕಂತ ಹೇಳ್ಬೇಕಂದ್ರೆ ಕಾರ್ಡಿಯೋ ಕಾಪ್ ಇಸ್ ಅ ವೆರಿ ವೆರಿ ಮಿರಾಕಲ್. ಎಷ್ಟೋ ಜನಕ್ಕೆ ಪ್ರಾಣ ಕೊಟ್ಟಿದೆ ಅಂತ ಹೇಳ್ಬೋದು. ಇವಾಗ ರೀಸೆಂಟ್ ಆಗಿ ನಮ್ ಟೀಮ್ ಅಲ್ಲಿ ಹಸೀನಾ ಮೇಡಮ್ ಅಂತ ಇದ್ದಾರೆ. ಹಸೀನಾ ಮೇಡಮ್ ಅವ್ರ ಹಸ್ಬೆಂಡ್ಗೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬಂದಿತ್ತು, ಬ್ಲಾಕ್. ಅವಾಗ ಅದನ್ನ ನನ್ಗೆ ಹೇಳಿದ್ರು, ಈ ತರ ಆಗಿದೆ ಮೇಡಮ್, ಏನ್ ಮಾಡೋದು? ಏನು ಮಾಡ್ಬೇಡಿ, ಒಂದು ಕಾರ್ಡಿಯೋ ಬೂಮ್ ಇಷ್ಟೇ ಕೊಡಿ ಅಂತ ಹೇಳಿದೆ.
ಈ ತರ ಆಗಿದೆ, ನನ್ ಭಯ ಆಗ್ತಾ ಇದೆ ಅಂದ್ರೆ ಭಯ ಪಡ್ಬೇಡಿ, ನಮ್ ಪ್ರಾಡಕ್ಟ್ ಇರುವಾಗ ಭಯ ಪಡೋ ಅವಶ್ಯಕತೆನೇ ಇಲ್ಲ ನಿಮ್ಗೆ ಅಂತ ಹೇಳಿ ನಾನೇ ಪ್ರಾಡಕ್ಟ್ ಅವ್ರ ಹಸ್ಬೆಂಡ್ ನ ಕರ್ದ್ಬಿಟ್ಟು ಪ್ರಾಡಕ್ಟ್ ಕೊಟ್ಟು ಕಳಿಸ್ದೆ. ಬಟ್ ಏನಾನ ಅನ್ಕೊಳ್ಳಿ, ಜಸ್ಟ್ 10 to 15 days ಅಲ್ಲಿ ಅವರು CT ಸ್ಕ್ಯಾನ್ ಮಾಡಕ್ಕೆ ಹೋದ್ರು ಕಾರ್ಡಿಯೋ ಇದಕ್ಕೆ ಜಯದೇವಿಗೆ. ಏನಿಲ್ಲ ಪ್ರಾಬ್ಲಮ್, ಅವ್ರಿಗೆ ಕ್ಲಿಯರ್ ಆಗಿದೆ ಸರ್, ಏನು ಪ್ರಾಬ್ಲಮ್ ಅಂತ ಕಳ್ಸಿದ್ರು. ಫಸ್ಟ್ ಕಾಲ್ ಮಾಡಿ ಹಸೀನಾ ಮೇಡಮ್ ನನ್ಗೆ ಹೇಳಿದ್ರು, ಮೇಡಮ್ ಆತರ ಪ್ರಾಬ್ಲಮ್ ಏನಿಲ್ಲ, ತುಂಬಾ ಚೆನ್ನಾಗಿದೆ, ಏನಿಲ್ವಂತೆ ಅಂತ. ಅದಕ್ಕೆ ಡಾಕ್ಟರ್ಗೆ ನಾವು ಹೇಳೋದ್ ಥ್ಯಾಂಕ್ಸ್ ಅಲ್ಲ, ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದಲ್ಲ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಕೊಟ್ಟಿದಾರಲ್ಲ ಅದ್ರಿಂದ. ಸೊ ಇದು ಯಾವ್ದಕ್ಕೆಲ್ಲ ಕೊಡ್ಬೇಕು ಅಂತ ಹೇಳ್ಬೇಕಂದ್ರೆ, ನಾವು ಆಂಜಿಯೋ ಮಾಡಿರೋರಿಗೆ, ಸ್ಟಂಪಿಟರ್ಗೆ, ಓಪನ್ ಹಾರ್ಟ್ ಸರ್ಜರಿಗೆ ಕೊಡ್ಬೋದು. ಅದೇ ತರ ಬ್ಲಡ್ ವೆಸಲ್ಸ್ ಪ್ರಾಬ್ಲಮ್, ಪಂಪಿಂಗ್ ಪ್ರಾಬ್ಲಮ್ ಇದೆ, ನನ್ಗೆ ಬ್ಲಾಕ್ ಇದೆ, ಹೋಲ್ ಇದೆ, ಊದ್ಕೊಂಡಿದೆ, ಅದ್ ಎಲ್ಲದಕ್ಕೂ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಈ ಕಾರ್ಡಿಯೋಕಾಪ್. ಎಷ್ಟೋ ಜನಕ್ಕೆ ಬದುಕಕ್ ಆಗಲ್ಲ. ನಾನ್ ಪರ್ಸನಲಿ ತುಂಬಾ ರಿಸಲ್ಟ್ ತಗೊಂಡಿದೀನಿ. ನನಗೇನು BP ಇದ್ದಾಗ ನಾನ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ, ಬಟ್ ನನ್ನ ಒಂದು ಕಾರ್ಡಿಯೋಕಾಪ್ ಅಂಡ್ ನೋನಿ ನನ್ನ BP ನಾರ್ಮಲ್ ಮಾಡಿದ್ದೆ. ನಾನು ಇವಾಗ್ಲೂ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ತುಂಬಾ ಖುಷಿಯಾಗಿ ಹೇಳ್ತೀನಿ, ನಾನು ಇವಾಗ್ಲೂ BP ಟ್ಯಾಬ್ಲೆಟ್ಸ್ ಬಿಟ್ಟು ಆಗ್ಲೇ 1 year ಮೇಲೆ ಆಗಿದೆ, 1.5 year ಕಂಪ್ಲೀಟ್ ಆಗಿದೆ. ನಾನು BP ಟ್ಯಾಬ್ಲೆಟ್ಸ್ ತಗೊಳ್ಳೋದೇ ಬಿಟ್ಟಿದ್ದೀನಿ. ಅದೇ ತರ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಬಂದ್ರೆ ಆರ್ಥೋಸಿಟ್ಕಾಪ್. ಎಸ್, ಇದು ಆರ್ಥೋಸಿಟ್ಕಾಪ್ ಅಂತ ನೋಡ್ಬೇಕಂದ್ರೆ, ಎಸ್ ಮೇಡಮ್, ಓಕೆ, ಆರ್ಥೋಸಿಟ್ಕಾಪ್ ಅಂತ ಹೇಳ್ಬೇಕಂದ್ರೆ ಇದ್ ನೋಡಿ, ನಮ್ಮ ಬಾಡಿಯಲ್ಲಿ ಟಾಪ್ ಟು ಬಾಟಮ್ ನಮ್ ಬೋನ್ ಏನಿದೆಯೋ ಅದನ್ನೆಲ್ಲ ಸರಿಪಡಿಸೋ ಕೆಪಾಸಿಟಿ ಆರ್ಥೋಸಿಟ್ಕಾಪ್ ಇದೆ. ಯಾಕಂದ್ರೆ ಇದ್ರಲ್ಲಿ ಅಲೋವಿರಾ ಇದೆ, ಹಡ್ಜೋಡ್ ಇದೆ, ನಿರ್ಗುಂಡಿ ಅಂತ ಹಾಕಿದ್ದಾರೆ ನೋಡಿ. ಹಡ್ಜೋಡು ಎಂಥ ಒಂದು ಬೋನ್ ಬ್ರೇಕ್ ಆಗಿದ್ರು ಕೂಡ ಅದನ್ನ ಬ್ರೋಕನ್ ನ ಜೋಡ್ಸೋ ಕೆಪಾಸಿಟಿ ಹಡ್ಜೋಡ್ಗಿದೆ. ಯಾಕಂದ್ರೆ ಮಂಗರವಳ್ಳಿ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಅದು ಬ್ಯೂಟಿಫುಲ್ ಪ್ರಾಡಕ್ಟ್. ಅದ್ ಹೆಂಗೆ ಜಾಯಿಂಟ್ ಇರುತ್ತೋ ಅದೇ ತರ ನಮ್ ಬೋನ್ ಜಾಯಿಂಟ್ ಮಾಡೋ ಕೆಪಾಸಿಟಿ ಅದಕ್ಕಿದೆ. ಅದೇ ಅಲೋವೆರಾ ಅಷ್ಟೇ, ತುಂಬಾ ಸಪೋರ್ಟ್ ಮಾಡತ್ತೆ ಅದಕ್ಕೆ. ಅಂಡ್ ನಿರ್ಗುಂಡಿ ಅನ್ನೋದು ಇನ್ನ ಒಂದು ಬಾಣಂತನದಲ್ಲಿ ನಮ್ಗೆಲ್ಲ ಅದನ್ನ ನೀರಲ್ಲಿ ಕಾಯಿಸ್ಬಿಟ್ಟು ನೈಟೇ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಸೋರು, ಮೈ ಕೈ ನೋವು ಏನ್ ಪೇನ್ ಇದೆಯೋ ಫುಲ್ ಹೋಗ್ಬೇಕು ಅಂತ ಅದನ್ನೂ ಇದ್ರಲ್ಲಿ ಹಾಕಿ ಮಾಡಿದ್ದಾರೆ. ಅಂದ್ರೆ ಎಂತ ಒಂದು ನೋಡಿ, ಅದು ಕೂಡ ನಾವು ಮಾಡ್ಕೋಬಹುದು, ನಾವು ತಿನ್ಬೋದು. ಬಟ್ ಎಲ್ರಿಗೂ ಆ ತಾಳ್ಮೆ ಇರಲ್ಲ. ಇಷ್ಟ್ ತಿಂಗಳಿಗೆ ನಾವೇ ಇಷ್ಟಿಷ್ಟು ಇಂಗ್ರೀಡಿಯಂಟ್ ಹಾಕ್ಬೇಕು ಅಂತ ಗೊತ್ತಿದ್ರು ಕೂಡ ಎಷ್ಟು ಮೆಜರ್ ಅಲ್ಲಿ ಹಾಕ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದ್ರಿಂದ ಇದನ್ನ ರೆಡಿಮೇಡ್ ಆಗಿದ್ರೆ ಕನ್ಸ್ಯೂಮ್ ಮಾಡಕ್ಕೆ ಈಸಿಯಾಗಿ ಆಗತ್ತೆ ಅಂತ ಮಾಡಿರೋದು. ಯಾಕ ಬ್ಯೂಟಿಫುಲ್ ಅಂತ ಹೇಳೋದು, ಇದು ಕೂಡ ತುಂಬಾ ಜನ ಕೊಟ್ಟು ರಿಸಲ್ಟ್ ತಗೊಂಡಿದೀನಿ. ಅದ್ರಿಂದ ಒಬ್ರಿಗಿಬ್ರಿಗಂದ್ರೆ ಪರವಾಗಿಲ್ಲ, ಹಲವಾರು ಜನ ಕೊಟ್ಟಿದೀನಿ. ಇದಕ್ಕೂ ನಾವು MD ಸರ್ ಒಂದೊಂದ್ ಪ್ರಾಡಕ್ಟ್ ಥ್ಯಾಂಕ್ಸ್ ಹೇಳ್ಕೊಂಡು ಹೋಗ್ತಾನೆ ಇದ್ರೆ ನಮ್ ಟೈಮೇ ಸಾಕಾಗಲ್ಲ ಅಂತ ಹೇಳ್ಬೋದು. ಅದೇ ತರ ಬೇಬಿ ಯಾರ್ ಮಕ್ಳಿಗೆ ಮಸಲ್ಸ್ ಬೆಳ್ದಿರಲ್ಲ, ಕುಳ್ಳಿಗಿದ್ದಾರೆ, ಸಣ್ಣಗಿದ್ದಾರೆ, ಮಾತು ಬರ್ತಾ ಇಲ್ಲ ಅಂದ್ರೆ ಜಸ್ಟ್ 12 years ಒಳಗಡೆ ಈ ಬೇಬಿ ಕಾಪ್ ನ ಕೊಡ್ತಾ ಬಂದ್ರೆ ಅವ್ರು ತುಂಬಾ ಚುರುಕಾಗ್ ಆಗ್ತಾರೆ, ಬೆಳಿತಾರೆ, ಮಸಲ್ಸ್ ಬೆಳೆಯುತ್ತೆ, ಮಾತು ಬರುತ್ತೆ, ತುಂಬಾ ಚೆನ್ನಾಗ್ ಆಗತ್ತೆ ಅಂತ ಹೇಳ್ಬೋದು ಈ ಬೇಬಿ ಕಾಪ್ ಲೀಡರ್ಸ್. ಎಸ್, ಡೈಬೋಕಾಪ್ ಅಂತ ಬಂದ್ರೆ ನೋಡಿ, ಶುಗರ್ ನಾನು ಅವಾಗ್ಲೇ ಹೇಳ್ದೆ, ನಮ್ಮ ಬೀಟಾ ಸೆಲ್ಸ್ ಇಲ್ಲ ಪ್ಯಾನ್ಕ್ರಿಯಾಸ್ ಯಾವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲ್ವೋ ಅವಾಗ ನಮ್ಗೆ ಗ್ಲುಕೋಸ್ ಬಾಡಿಯಲ್ಲಿ ಆಡಿ ನಮ್ಗೆ ಶುಗರ್ ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ನಮ್ಗೆ ಬ್ಲಡ್ ಶುಗರ್ ಇರ್ಲಿ, ಯೂರಿನ್ ಶುಗರ್ ಇರ್ಲಿ, ನಮ್ಗೆ ಬ್ಲಡ್ ಅಲ್ಲಿ ಮಿಕ್ಸ್ ಮಾಡ್ದಂಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಮೇಡಮ್. ಬಂದ್ಬಿಟ್ಟಿದೆ, ಏನು ಮಾಡಕ್ ಆಗಲ್ಲ. ನಮ್ ಪ್ರಾಡಕ್ಟ್ ಇದೆಯಲ್ಲ 3 to 6 months, ಜಸ್ಟ್ 90 days to 180 days ನೀವ್ ತಗೊಳ್ಳೋದ್ರಿಂದ ನಿಮ್ಮ ಶುಗರ್ ನಾರ್ಮಲ್, ಕಂಪ್ಲೀಟ್ಲಿ ಕ್ಯೂರ್ ಅಂತ ಆಗಲ್ಲ. ಒಂದ್ಸತಿ ನಮ್ ಬಾಡಿಯಲ್ಲಿ ಬಂದ್ಬಿಟ್ರೆ ಅದು ಬಂದ್ಬಿಡ್ತು. ಬಟ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಹೋಗೋದು ಈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಅದೇ ತುಂಬಾ ಜನಕ್ಕೆ ಟ್ಯಾಬ್ಲೆಟ್ಸ್ ಬಿಟ್ಟಿದ್ದಾರೆ, ಇನ್ಸುಲಿನ್ ಬಿಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ನಾನು ಎಷ್ಟೋ ಜನ ಕೊಟ್ಟಿ ಶುಗರ್ ನಾರ್ಮಲ್ ಬಂದಿದೆ, ಅವ್ರಿಗೆ ಶುಗರೇ ಇಲ್ಲ, ಇನ್ಸುಲಿನ್ ಆಗ್ತಾ ಇಲ್ಲ, ಟ್ಯಾಬ್ಲೆಟ್ಸು ಆಗ್ತಾ ಇಲ್ಲ, ನಮ್ ಪ್ರಾಡಕ್ಟ್ ತಗೊಳ್ತಾ ಇಲ್ಲ. ಆದ್ರೆ ನಾನು ಅದೇ ಹೇಳಿದೆ, ಮೇಡಮ್ ಓಕೆ ನಾರ್ಮಲ್ ಇದೆ, ಬಟ್ ವರ್ಷಕ್ಕೆ 2 ಬಾಟಲ್ ತಗೊಳ್ಳಿ.
ಯಾಕಂತ ಹೇಳಿದ್ರೆ ಮೇಡಮ್ ಬಾರ್ಡರ್ ಬಂದಿದೆ ಅಂತ ಹೇಳಿದ್ರೆ ಬಾರ್ಡರ್ ಅಲ್ಲೇ ಇರುತ್ತೆ, ಅದು ಬರಬಾರ್ದು ಅನ್ನೋಕ್ಕೋಸ್ಕರ ನಾವು ಕಂಟಿನ್ಯೂಟಿ ವರ್ಷಕ್ಕೆ 2 ಬಾಟಲ್ ತಗೊಳೋದ್ರೆ ಏನ್ ಮೇಡಮ್ ಮಾತ್ರೆನೆ ತಗೋಬೋದಲ್ಲ ಲೈಫ್ ಲಾಂಗ್, ಇಷ್ಟು ಕಾಸ್ಟ್ಲಿ ಟ್ಯಾಬ್ಲೆಟ್ಸ್, ಈ ಟ್ಯಾಬ್ಲೆಟ್ಸ್ ತಗೊಂಡು ಇಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ ಯಾಕೆ ನಾವು ತಗೋಬೇಕು ಅಂತ ಹೇಳ್ತೀರಾ ಅಂದ್ರೆ ನೋಡಿ, ಟ್ಯಾಬ್ಲೆಟ್ಸ್ ನೀವ್ ಎಷ್ಟು ತಗೋತಿರೋ ಅದು ಬಾಡಿಯಲ್ಲಿ ಟಾಕ್ಸಿನ್ ಆಗಿ ಲಿವರ್ಗೆ ಫುಲ್ ಅದು ಟ್ಯಾಬ್ಲೆಟ್ಸ್ ಏನ್ ಪೌಡರ್ ಇದೆ ಅದೆಲ್ಲ ಹೋಗಿ ಲಿವರ್ ಅಲ್ಲಿ ಕವರ್ ಆಗತ್ತೆ. ಅವಾಗ ನಾವು ಲಿವರ್ ಡ್ಯಾಮೇಜ್ ಆಗತ್ತೆ. ನಾವು ಅಮೌಂಟ್ ಹೋದಾಗ ನಮ್ಗೆ ಆರೋಗ್ಯ ತುಂಬಾ ಮುಖ್ಯ, ಕರೆಕ್ಟ್ ಅಲ್ವಾ? ನಾವು ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಒಂದು 1475 ರೂಪಾಯಿ ನಮ್ ಡೈವೋ ಆರಾಮಾಗಿ ತಗೋಬೋದಾ, ಕುಡಿಬೋದಾ, ವರ್ಷಕ್ಕೆ 2, ಏನು ತೊಂದ್ರೆ ಇಲ್ಲ. ಯಾರು ಮೇಡಮ್ ನಮ್ಮ ಅಪ್ಪಾಗಿತ್ತು ತಾತಾಗಿತ್ತು ನನ್ಗ್ ಬರುತ್ತೆ ಅಂತ ಒಂದು ಭಯ ಇದೆ ಅಂದ್ರೆ ನೀವು ಮುನ್ನೆಚ್ಚರಿಕೆವಾಗಿ ವರ್ಷಕ್ಕೆ 2 ತಗೊಳೋದ್ರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ಶುಗರ್ ಅನ್ನೋದೇ ಬರಲ್ಲ. ಬಂದಿದೆ ಮೇಡಮ್ 90 to 180 days ತಗೊಳ್ಳಿ, 100% ಇದು ನಾರ್ಮಲ್ ಬರುತ್ತೆ ಅಂತ ಹೇಳ್ತೀನಿ. ಅದೇ ತರ ನಡೆದ್ರೆ ಬೂಮ್ ಕಾಪು ಇದು ಒಂದು ಮಿರಾಕಲ್, ಸಂಜೀವಿನಿ, ಏನ್ ಬೇಕಾದ್ರೂ ಹೇಳ್ಬೋದು. ಇದು ಜೆಂಟ್ಸ್ಗೂ ಅಷ್ಟೇ, ಲೇಡೀಸ್ಗೂ ಕೊಡ್ತೀವಿ, ಬಟ್ ಪರ್ಟಿಕ್ಯುಲರ್ಲಿ ಜೆಂಟ್ಸ್ಗೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗ ಸ್ತನ್ ಕೌಂಟಿಂಗ್ ಕಮ್ಮಿ ಆಗುತ್ತೋ ಅವ್ರಿಗೆ ಕೊಡೋದ್ರಿಂದ ಇದು ಹೆಚ್ಚಿಸುತ್ತೆ. ಸೊ ಅದಕ್ಕೆ ಇದು ಮಿರಾಕಲ್ ಪ್ರಾಡಕ್ಟ್. ಇಲ್ಲ ನಾ IVF ಕೂಡ ಹೋಗ್ ಬಂದಿದೀನಿ, ನನ್ ಮಕ್ಳೇ ಆಗಲ್ಲ ಅಂತ ಡಾಕ್ಟರ್ ಹೇಳಿದಾರೆ ಅಂದ್ರೆ ನಮ್ ಪ್ರಾಡಕ್ಟ್ ಅಲ್ಲಿ 100% ಇದೆ. ಇಲ್ಲ ಮೇಡಮ್ ನನ್ ಸ್ಪನ್ ಕೌಂಟಿಂಗ್ 0 ಇದೆ ಅಂದ್ರೆ ದಯವಿಟ್ಟು ಅವ್ರು ಕೊಡ್ಲೇಬೇಡಿ. 0 ಇರೋರಿಗೆ ಚಾನ್ಸೇ ಇಲ್ಲ ಬರಕ್ಕೆ. ಒಂದು 80% ಇಲ್ಲ ಅಂದ್ರೂ ಕೂಡ ಕೊಟ್ಟಿದೀನಿ, ಬಂದಿದೆ. ಆದ್ರೆ 95% ಇಲ್ಲ ಅಂದ್ರೆ ದಯವಿಟ್ಟು ಟ್ರೈ ಮಾಡು, ಹೋಗ್ಬೇಡಿ. ಯಾಕಂದ್ರೆ ನಿಲ್ ಅಂತ ಇದ್ದಾಗ ಬಟ್ ಸಮ್ಟೈಮ್ಸ್ ಮಿರಾಕಲ್ ಆಗ್ಬೋದು, ಬಟ್ ಅದು ಒಂದು ನನ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಾನು ಏನ್ ಕೊಟ್ಟಿದ್ದೀನಿ ಅದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ 90% ನನ್ಗೆ ಇದ್ರಲ್ಲಿ ಫುಲ್ ರಿಸಲ್ಟ್ ಸಿಗ್ತಾನೆ ಇದೆ. ಅದೇ ತರ ನೋಡಿದ್ರೆ ಯಾರಿಗೆಲ್ಲ ಸ್ಟ್ರೋಕ್ ಆಗಿದೆಯೋ ಅವ್ರು ಕೊಡ್ಬೋದು, ವೇರಿಕೋಸ್ ಪ್ರಾಬ್ಲಮ್ಗೆ ಕೊಡ್ಬೋದು. ಎಲ್ಲಾ ಟಾಪ್ ಟು ಬಾಟಮ್ ನಮ್ 72,000 ನರ್ವ್ಸ್ ಏನಿದೆಯೋ ಅದು ಅಷ್ಟಕ್ಕೂ ವರ್ಕ್ ಆಗತ್ತೆ. ಇದನ್ನ ಕುತ್ಕೊಂಡು ಕುಡಿಯೋದ್ರಿಂದ ನಮ್ ಕ್ಲೆನ್ಸಿಂಗ್ ಪ್ರಾಸೆಸ್ ನಮ್ ಬಾಡಿಯಲ್ಲಿ ಫುಲ್ ಆಗಿ ಸ್ಪ್ರೆಡ್ ಆಗಿ ಹೋಗುತ್ತೆ. ನಿಂತ್ಕೊಂಡು ಯಾವುದೇ ಪ್ರಾಡಕ್ಟ್ ಆಗ್ಲಿ ನಿಂತ್ಕೊಂಡು ನಾವು ಕುಡಿಬಾರ್ದು, ಕುತ್ಕೊಂಡೇ ಕುಡಿಬೇಕು. ಅದಕ್ಕೆ ಕುಡಿಯೋ ಹಾಟ್ ವಾಟರ್ ಕೂಡ ಉಗುರು ಬೆಚ್ಚಗಿರೋ ನೀರ್ನ ಕುತ್ಕೊಂಡು ನೀವು ಕುಡಿತಾ ಒಂದ್ ಟೀ ತರ ಕುಡಿಬೇಕು. ಅವಾಗ ಸ್ವಲ್ಪ ಸ್ವಲ್ಪ ಪುಷ್ ಆಗುತ್ತೆ ಆ ಪ್ರಾಡಕ್ಟ್. ಅವಾಗ ಎಲ್ಲಾ ಕಡೆ ಅದು ಸ್ಪ್ರೆಡ್ ಆಗಿ ನಮ್ಗೆ ರಿಸಲ್ಟ್ ಬರುತ್ತೆ. ತುಂಬಾ ಜನ ಹೇಳ್ತಾರೆ ಏನ್ ಮೇಡಮ್ ಆಯುರ್ವೇದಿಕ್ ಅಲ್ಲಿ ರಿಸಲ್ಟ್ ಬರಲ್ಲ, ಬೇಗ ಬರಲ್ಲ. ಇಲ್ಲ, ಹೌದು ಆಯುರ್ವೇದಿಕ್ ಅಲ್ಲಿ ಬೇಗ ರಿಸಲ್ಟ್ ಬರಲ್ಲ, ಬಟ್ ನಮ್ಮ ವಿಸ್ಟಾರ್ ಪ್ರಾಡಕ್ಟ್ 100% ಬೇಗ ರಿಸಲ್ಟ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು 16 times ಅದನ್ನ ಕುದಿಸಿ ಅದನ್ನ ನಮ್ಗೆ ಪ್ರಾಡಕ್ಟ್ ರೆಡಿಮೇಡ್ ಆಗಿ ಕೊಡ್ತಾ ಇರೋದ್ರಿಂದ ನಮ್ಗೆ ಡೈರೆಕ್ಟ್ ಆಗಿ ಹೋಗಿ 10 days 15 days 20 days ಹೆಂಗ್ ಅವ್ರ ಮೆಟಬಾಲಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ ಆ ರಿಸಲ್ಟ್ ಅಂತ ಹೇಳ್ಬೋದು. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಈ ಬೂಮ್ ಕಾಪು ನಾನು ಜಸ್ಟ್ 90 years ಅವರು ಇವಾಗ ನಾನು ತಮಿಳ್ನಾಡಿಗೆ ಕಳ್ಸಿದ್ದೆ. ಅವರು ಊಟನು ಮಾಡ್ತಾ ಇಲ್ಲ, ಫುಲ್ ಬೆಡ್ ರಿಟರ್ನ್. ಅವರು ಅವಾಗ ಅವ್ರಿಗೆ ಶುಗರ್ ಇಲ್ಲ, BP ಇಲ್ಲ, ಬಟ್ ಸ್ಟ್ರೋಕ್. ಆದ್ರೆ ನಾನು ಆ ಪ್ರಾಡಕ್ಟ್ ಕಳ್ಸಿದ್ದೆ, ಬಟ್ ಅಲ್ಲಿ 90 years ಆ ಅಪ್ಪ ಇವತ್ತು ಚೆನ್ನಾಗಿದಾರಂತೆ. ಅದೆಷ್ಟು ಖುಷಿ ಆಗತ್ತೆ ಗೊತ್ತಾ? ಅದು ಏಜ್ ಫ್ಯಾಕ್ಟೇ ಇಲ್ಲ, ಯಾವಾಗ ಬೇಕಾದ್ರೂ ಕೊಡ್ಬೋದು. ನಮ್ಗೆ ಇನ್ಕಮ್ ಕೂಡ ಸೆಕೆಂಡ್ರಿ ಲೀಡರ್ಸ್. ನಮ್ಗೆ ರಿಸಲ್ಟ್ ಬಂದಾಗ ಮೇಡಮ್ ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ಇದು ಎದ್ ಕುತ್ಕೋತಾ ಇದಾರೆ, ಊಟ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅದಕ್ಕಿಂತ ಒಂದು ಖುಷಿ ನಮ್ ಬರುತ್ತಲ್ಲ, ಯಾವ್ದಿಲ್ಲ ಅಂತ ಹೇಳ್ಬೋದು. ನನ್ಗಂತ ತುಂಬಾ ಖುಷಿ ಆಗತ್ತೆ ಯಾವ್ದಾದ್ರು ರಿಸಲ್ಟ್ ಬಂದು ಯಾರಾದ್ರು ಕಾಲ್ ಮಾಡಿ ಹೇಳಿದಾಗ. ನಾವೇನು ಡಾಕ್ಟರ್ ಅಲ್ಲ, ಪ್ರಾಡಕ್ಟ್ ತಯಾರು ಮಾಡಿ ಕೊಟ್ಟಿದ್ದಾರೆ, ಅದನ್ನ ನಾವು ದೇವ್ರು ನಮ್ಮನ್ನ ಕಳಿಸ್ತಾ ಇದಾರೆ, ನಾವು ಕೊಡ್ತಾ ಇದೀವಿ ಅಷ್ಟೇ ಬಿಟ್ರೆ. ಬಟ್ ಅದ್ ಕಿವಿಯಲ್ಲಿ ಕೇಳಿದಾಗ ಅದು ಖುಷಿ ತುಂಬಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ರು ಅದನ್ನ ಬೂಮ್ ಕಾಪ್ ತಗೊಳ್ಳಿ. ಯಾಕಂದ್ರೆ ಅದ್ರಲ್ಲಿ ಚಿನ್ನದ ಭಸ್ಮ, ಲೋಗದ ಭಸ್ಮ, ವಾಂಗ್ ಭಸ್ಮ ಆ ತರ ಎಲ್ಲ ಹಾಕೋದ್ರಿಂದ ನಮ್ಮ ಒಂದು ನರ್ವ್ಸ್ಗೆ ತುಂಬಾ ತುಂಬಾ ಸಪೋರ್ಟ್. ಆ ಕಾಲದಲ್ಲೆಲ್ಲ ಚಿನ್ನದ ಭಸ್ಮ ತಗೊಂಡ್ರೆ ತುಂಬಾ ವರ್ಷ ಬಾಳ್ತಾರೆ ಅನ್ಬಿಟ್ಟು ಅದನ್ನ ನುಂಗ್ತಾ ಇದ್ರಂತೆ. ಅದೇ ಇಂಗ್ರೀಡಿಯೆಂಟ್ಸ್ ನಮ್ಗೆ ಬೂಮ್ ಕಾಪ್ ಅಲ್ಲಿ ಹಾಕಿದ್ದಾರೆ ಲೀಡರ್ಸ್. ಎಸ್, ಅದೇ ತರ ನೆಕ್ಸ್ಟ್ ಲಿವೋಕಾಪ್ ಅನ್ನೋದು ನೋಡಿ. ಲಿವೋಕಾಪ್ ಬಂದ್ಬಿಟ್ಟು 80% ಡ್ಯಾಮೇಜ್ ಆಗೋರ್ಗು ಯಾರಿಗೂ ಗೊತ್ತಾಗಲ್ಲ ಲೀಡರ್ಸ್. ಆ ಸಿಂಪ್ಟಮ್ಸ್ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ತುಂಬಾ ಜನಕ್ಕೆ ಅದು ಗೊತ್ತಾಗ್ಬೇಕು. ಯಾಕಂದ್ರೆ ಇವಾಗ ನೋಡಿ, ಶುಗರ್ ಅಂತ ಹೇಳಿದಾಗ ಅವ್ರಿಗೆ ಕೈ ಚುಚ್ಚುತ್ತೆ, ಕಾಲು ಬಿಸಿ ಆಗತ್ತೆ, ಒಡ್ತಾ ಬರುತ್ತೆ, ಕಣ್ಣಲ್ಲಿರೋ ಕೊಳೆ ದಪ್ಪ ಆಗುತ್ತೆ. ಅವ್ರಿಗೆ ನೋಡ್ ತಕ್ಷಣ ಒಬ್ಬೊಬ್ರು ಅವ್ರ ಬ್ಲಡ್ ಕಟ್ ಆದ್ರೆ ಗಟ್ಟಿಗ್ ಬರುತ್ತೆ. ಅದೆಲ್ಲ ಶುಗರ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಲಿವರ್ಗೆ ಏನಪ್ಪಾ ಸಿಂಪ್ಟಮ್ಸ್ ಅಂತ ಹೇಳ್ಬೇಕಂದ್ರೆ ಅವ್ರು ಯಾವಾಗ ನೋಡಿದ್ರು ಜ್ವರ ಅಂತ ಮಲ್ಕೋತಾರೆ.
ಟಯರ್ಡ್ ಆಗಿ ಮಲ್ಕೋತಾರೆ. ಇನ್ನೊಂದ್ ಏನಂದ್ರೆ ಅವ್ರ ಉಗುರೆಲ್ಲ ಬಂದ್ಬಿಟ್ಟು ತಿಂದಿರೋ ತರ ಇರುತ್ತೆ, ಕಟ್ಟಾಗಿ ತರ ಇರುತ್ತೆ, ತಿಂದಿರೋ ತರ ಇರುತ್ತೆ. ಅದು ನಾವು ಅಬ್ಸರ್ವ್ ಮಾಡಿ, ಇವಾಗ ತುಂಬಾ ಜನಕ್ಕೆ ನಾನು ಆತರ ನೋಡ್ಬಿಟ್ಟು ಸರ್ ನೀವು ದಯವಿಟ್ಟು ಹೋಗಿ ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡ್ ಬನ್ನಿ ಅಂತ ನಾನು ತುಂಬಾ ಜನಕ್ಕೆ ಹೇಳಿದೀನಿ. ಯಾಕಂದ್ರೆ ನಾವು ಕನ್ಫರ್ಮ್ ಆಗಿ ಹೇಳ್ಬಾರ್ದಲ್ವಾ ಅವ್ರ ಹತ್ರ. ಅವಾಗ ಹೇಳ್ತೀನಿ, ಈ ಲೈನ್ಸ್ ಬರ್ಬಾರ್ದು ಡಾರ್ಕ್ ಆಗಿ, ಇನ್ನ ಉಗುರಲ್ಲಿ ಲೈನ್ಸ್ ಬರೋದು, ಡಬಲ್ ಲೈನ್ಸ್ ಬರೋದು, ಉಗುರು ಕಟ್ಟಾಗಿ ಅದು ಹೋಲ್ ಬರೋದು, ಕಾಲ್ ಒಡೆದೋಗಿದ್ದು ಬೆಳ್ಳಗಾಗಿ ಅದು ಒಡೆದೋಗುತ್ತೆ, ಅದೆಲ್ಲ ತುಂಬಾ ಇದೆ ಲೀಡರ್ಸ್. ನಾವು ಕಾನ್ಫಿಡೆಂಟ್ ಆಗಿ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ನೀವು ಗೊತ್ತಿದ್ರೆ ಓಕೆ ಒಂದ್ಸತಿ ಯಾವ್ದೇ ಪ್ರಾಡಕ್ಟ್ ಜೊತೆಗೆ ಲಿವೋಕಾಪ್ ಕೊಡಿ, ಅವ್ರಿಗೆ ಗೊತ್ತಿಲ್ದೆ ಕೂಡ ಚೆನ್ನಾಗ್ ಆಗ್ತಾರೆ. ಹೇಳ್ಬಿಟ್ರೆ ಇವ್ರೇನ್ ಡಾಕ್ಟರ್ ನಮ್ನ ಎದುರಿಸ್ತಾರೆ ಆತರ ಹೇಳ್ತಾರೆ. ಕಾನ್ಫಿಡೆಂಟ್ ಇಲ್ಲ, ಈ ಕಾನ್ಫಿಡೆಂಟ್ ಇದ್ರೆ ಓಕೆ ನನ್ ಗೊತ್ತಿದೆ ಇದ್ರ ಬಗ್ಗೆ ಅಂತ ನೀವ್ ಹೇಳಿ. ಇಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ರಾಡಕ್ಟ್ ಕೊಡುವಾಗ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ, ಯಾಕಂದ್ರೆ ನಾವು ಅವ್ರ ಆರೋಗ್ಯಕ್ಕೆ ಕೊಡ್ತಾ ಇದೀವಿ. ಸೊ ಅಂತ ಒಂದು ಮಿರಾಕಲ್, ಯಾಕಂದ್ರೆ ಇದು ಜಾಂಡಿಸ್ಗೆ, ಫ್ಯಾಟಿ ಲಿವರ್ಗೆ, ಎಲ್ಲಾ ಪ್ರಾಬ್ಲಮ್ಗೆ, ಕ್ಲೆನ್ಸಿಂಗ್ ಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೆಪಿಟೇಟ್ ಎ ಬಿ ಸಿ ಡಿ ಎಲ್ಲದಕ್ಕೂ ಕೊಡ್ಬೋದು. ಹೆಪಿಟೇಟ್ ಸಿ ಬಿ ಬಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಈ ತರ ಬ್ಲಡ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ, ನೀವು ಮದ್ವೆನೆ ಆಗ್ಬಾರ್ದು ಅಂತಾನೆ ಹೇಳ್ತಾರೆ. ನೀವು ಮದ್ವೆ ಆದ್ರೆ ವೈಫ್ಗೂ ಬರುತ್ತೆ, ಮಕ್ಳಿಗೂ ಬರುತ್ತೆ, ಅದರಿಂದ ಜನರೇಷನ್ ಬರುತ್ತೆ, ದಯವಿಟ್ಟು ನೀವು ಮದ್ವೆ ಆಗ್ಬೇಡಿ ಅಂತ ಹೇಳಿರ್ತಾರೆ. ಆದ್ರೆ ನಾನು ನನ್ನ ಫ್ರೆಂಡ್ ಮಗನ್ಗೆ ಕೊಟ್ಟು, ಅವನು ಅದು ಕೆಟ್ಟ ಅಭ್ಯಾಸ ಇರೋರಿಗೆ ಆತರ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅವ್ನಿಗೆ ಯಾವ ಕೆಟ್ಟ ಅಭ್ಯಾಸ ಇಲ್ಲ. 24 years ಏನಂದ್ರೆ ಬಾಡಿ ಫುಲ್ ಟ್ಯಾಟೂ ಹಾಕೊಂಡಿದ್ದಾನ ಅವ್ನು. ಬಾಡಿ ಫುಲ್ ಟ್ಯಾಟೂ ಹಾಕೋದ್ರಿಂದ ಆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಆಗಿ ಅದನ್ನ ಏನಾಗಿದೆ, ಹೆಪಿಟೇಟ್ ಅವನಿಗೆ ಅದ್ ಜಾಸ್ತಿ ಆಗಿ ಬ್ಲಡ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಆದ್ರೆ ನಮ್ ಪ್ರಾಡಕ್ಟ್ ಬರ್ರಿ ಲಿವೋಕಾಪೆ ಅವ್ರು ತಗೊಂಡ್ರು, ಅದ್ ಕೊಟ್ಟೆ, ಇವತ್ತು ಅವ್ನಿಗೆ 3 ತಿಂಗಳು ಕೂಡ ಆಗಿಲ್ಲ, ರಿಸಲ್ಟ್ ಸೂಪರ್ ಆಗಿ ಬಂತು. ಅವಾಗ ಹೆಬ್ಬಾಳಲ್ಲಿ ಬ್ಯಾಪ್ಟಿಸ್ಟ್ ಅಂತ ಇದೆ, ಅಲ್ಲಿ ಆ ಡಾಕ್ಟರ್ ಹೇಳಿದ್ರು, ಓ ಈ ಮೆರಾಕಲ್ ರಿಸಲ್ಟ್ ಇದೆ, ಏನ್ ತಗೊಂಡ್ರೆ ಅದ್ ಹೆಂಗ್ ನಿಮ್ಗೆ ರಿಸಲ್ಟ್ ಬಂತು ಅಂತ ಹೇಳಿದಾಗ, ಇಲ್ಲ ನಮ್ಮ ಅಮ್ಮ ಅವ್ರ ಫ್ರೆಂಡ್ ಕೊಟ್ರು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅಂತ ಒಂದು ಅಮೇಸಿಂಗ್ ಲಿವೋಕಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲೀಡರ್ಸ್. ಎಸ್, ಕಮಿಂಗ್ ಟು ಗೈನೋಕಾಪ್ ಅಂತ ಹೇಳಿದ್ರೆ ಇದು ನಮ್ಮ ಲೇಡೀಸ್ಗೆ ಹೇಳಿ ಮಾಡಿರೋಂತ ಒಂದು ಪ್ರಾಡಕ್ಟ್. ಸಂಜೀವಿನಿ ಏನ್ ಬೇಕಾದ್ರೂ ಹೇಳ್ಬೋದು. ಯಾಕಂದ್ರೆ ಇವತ್ತು ನನಗೆ ಈ ಪ್ರಾಬ್ಲಮ್ ಇಂದಾನು ನಾನು ಆಚೆ ಬಂದಿದ್ದೀನಿ, ಬೇರೆಯವ್ರಿಗೂ ಕೊಟ್ಟು ಪ್ರಾಬ್ಲಮ್ಗೆ, ಫೈಬ್ರಾಯ್ಡ್, ಬಲ್ಕಿ ಯೂಟ್ರಸ್, ಓವರ್ ಬ್ಲೀಡಿಂಗ್ ಆಗ್ತಾ ಇದೆ, ಇರ್ರೆಗ್ಯುಲರ್ ಪೀರಿಯಡ್ ಆಗ್ತಾ ಇದೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಓವರಿಯಲ್ಲಿ ಆ ಟ್ಯೂಬ್ ಅಲ್ಲಿ ಮಕ್ಳಾಗ್ತಾ ಇದಾರೆ, ಅಬೋಷನ್ ಆಗ್ತಾ ಇದೆ ಅಂತ ಹೇಳೋರ್ಗುನು ಈ ಪ್ರಾಡಕ್ಟ್ ಕೊಟ್ರೆ ಇಟ್ಸ್ ಅಮೇಸಿಂಗ್ ರಿಸಲ್ಟ್ ಸಿಕ್ಕಿದೆ. ನನಗೆ ಪರ್ಸನಲ್ ಆಗಿ ನನಗೆ ಫೈಬ್ರಾಯ್ಡ್ ಅಂಡ್ ಬಲ್ಕಿ ಯೂಟ್ರಸ್ ಇತ್ತು, 18 mm ಇತ್ತು. ಡಾಕ್ಟರ್ ಹೇಳಿದ್ರು ಲಾಸ್ಟ್ 1 year ಆಯ್ತು. ಅವಾಗ ಡಾಕ್ಟರ್ ಏನ್ ಹೇಳಿದ್ರು, ನಿಮ್ಗೆ ಅತಿಯಾಗಿ ಪೇನ್ ಬಂದ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಬನ್ನಿ, ಸರ್ಜರಿ ಮಾಡೋಣ ಅಂತ ಹೇಳಿದ್ರು. ಅವಾಗ ನಾನ್ ಏನ್ ಮಾಡ್ದೆ, ನಮ್ಮ ಒಂದು ಗೈನೋ ಅಂಡ್ ನೋನಿ ಇದ್ದು ಎರಡೇ ತಗೊಂಡೆ. ಅವಾಗ ನಾನ್ ತಿರ್ಗಾ ಹೋಗಿ ಅಲ್ಟ್ರಾಸೌಂಡ್ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲ, ಇವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ. ಸರಿ, ಮೆನೋಪಾಸ್ ಆಗ್ತಾ ಇದೆ ಅನ್ನೋರು ಕೂಡ ಮೆನೋಪಾಸ್ ಆಗಿದೆ ಮೇಡಮ್ ತಗೋಬೋದಾ? ಎಸ್ ತಗೋಬಹುದು. ಯಾಕಂತ ಹೇಳ್ಬೇಕಂದ್ರೆ ಮೆನೋಪಾಸ್ ಆದವ್ರಿಗೆ ಬಂದ್ಬಿಟ್ಟು ಹೊಟ್ಟೆಯಲ್ಲಿ ಗೆಡ್ಡೆ ಫಾರ್ಮ್ ಆಗತ್ತೆ. ಎಲ್ರಿಗೂ ಅಂತ ಹೇಳಕ್ ಹೋಗಲ್ಲ ನಾನು, ಸ್ವಲ್ಪ ಜನಕ್ಕೆ ಅದು ಫಾರ್ಮ್ ಆಗ್ತಾ ಏನಾಗುತ್ತೆ, ಆ ಗೆಡ್ಡೆ ನೀರ್ಗಡ್ಡೆ ಹೋಗಿ ಅವ್ರಿಗೆ ಕ್ಯಾನ್ಸರ್ ಗಡ್ಡೆಯಾಗಿ ಕನ್ವರ್ಟ್ ಆಗ್ತಾ ಇದೆ. ತುಂಬಾ ಜನ ನೋಡ್ಕೊಳಲ್ಲ. ಮೆನೋಪಾಸ್ ಅಂದ ತಕ್ಷಣ ಓ ನನ್ಗೆ ಸ್ಟಾಪ್ ಆಯ್ತು ಆಗಲ್ಲ, ಇಲ್ಲ, ಅದೂನು ನಮ್ಗೆ ಇಶ್ಯೂ ಆಗತ್ತೆ. ಸೊ ಅದ್ರಿಂದ ಏನ್ ಮಾಡ್ಬೇಕಂದ್ರೆ, ನಮ್ಗೆ ಮೆನೋಪಾಸ್ ಆಗಿದೆ ಅಂದ್ರೆ ನಿಮ್ ಗೈನೋ ತಗೊಳ್ಳೋದ್ರಿಂದ ಬ್ಯೂಟಿಫುಲ್ ರಿಸಲ್ಟ್ ಇದೆ. ಯಾಕಂದ್ರೆ ನಾವು ಒಬ್ರಿಗೆ ಹೇಳಿದ್ದೆ, ನಾನು ಈ ಫೀಲ್ಡ್ ಅಲ್ಲಿ ಇರೋವಾಗ್ಲೇ ಒಂದು ಆಂಟಿಗೆ ಹೇಳಿದ್ದೆ, ಆಂಟಿ ಈ ತರ ಆಗಿದೆ ಅಂದು. ಆಂಟಿ ಪ್ಲೀಸ್ ಆಂಟಿ ಎಷ್ಟು ವರ್ಷ ಆಯ್ತು ಅಂತ. ಅದ್ ತುಂಬಾ ವರ್ಷ ಆಯ್ತು ಅಂದು. ತುಂಬಾ ವರ್ಷ ಆಯ್ತಂದ್ರೆ ಜಸ್ಟ್ ಹೋಗಿ ಒಂದು ಅಲ್ಟ್ರಾಸೌಂಡ್ ಮಾಡಿ, ಯಾಕಂದ್ರೆ ಮೆನೋಪಾಸ್ ಆಯ್ತಂತ ಹಂಗೆ ಸ್ಟಾಪ್ ಮಾಡಕ್ ಹೋಗ್ಬೇಡಿ, ಬೇರೆ ಇಶ್ಯೂ ಆಗುತ್ತೆ. ಏನಿಲ್ಲ, ನಾನು ಆಕ್ಟಿವ್ ಆಗಿದ್ದೀನಿ ನೋಡು, ಹೆಂಗ್ ಓಡಾಡ್ತಾ ಇದ್ದೀನಿ, ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ಮೈ ಕೈ ನೋವಿಲ್ಲ ನೋಡಿ. ಆ ತರ ನಮ್ಗೆ ಮೆನೋಪಾಸ್ ಟೈಮ್ ಅಲ್ಲಿ ಫುಲ್ ಬಾಡಿ ಪೇನ್ ಬರುತ್ತೆ, ಕೈ ಕಾಲು ನೋವು ಬರುತ್ತೆ, ಎಲ್ಲಾ ಪ್ರಾಬ್ಲಮ್ ಬರುತ್ತೆ. ಬಟ್ ಜ್ವರಾನು ಬರುತ್ತೆ. ತುಂಬಾ ಜನ ಜ್ವರನ
ಡೋಲೋ 650 ತಗೋತಾರೆ, ಇಲ್ಲ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕೊಂಡ್ ಬರ್ತಾರೆ. ಇಲ್ಲ, ನಾವ್ ಯಾವಾಗ್ಲೂ ಮೆನೋಪಾಸ್ ಆಗಿ 6 ಮಂತ್ 1 yearಗೆ ನಾವು ಹೋಗಿ ಒಂದು ಅಲ್ಟ್ರಾಸೌಂಡ್ ಮಾಡ್ಲೇಬೇಕು. ಮಾಡಿದಾಗ ಅದು ಏನಿಲ್ಲ ಅಂದ್ರೆ ಓಕೆ ಗೆಡ್ಡೆ ಇದೆ ಅಂತ ಹೇಳಿದ್ರೆ ಅದನ್ನ ಮುಂಚಿತವಾಗಿ ನಾವು ನೋಡ್ಕೊಳ್ಳೋದು ಹುಷಾರಾಗಿರ್ಬೇಕಿಲ್ಲ ಅಂದ್ರೆ ಕ್ಯಾನ್ಸರ್ ಗೆಡ್ಡೆಯಾಗಿ ಕನ್ವರ್ಟ್ ಆಗಿ ಅದನ್ನ ಬಯೋಪ್ಸಿಗೆಲ್ಲ ಕಳಿಸಿ ಅದ್ ಬೇಡವೇ ಬೇಡ, ಯಾರಿಗೂ ಹಿಂಸೆ ಬೇಡ. ಅದರಿಂದ 2 ಗೈನ ತಗೊಳಿದ್ರ ಏನಾಗ್ಬಿಡಲ್ಲ, ಏನಾಗತ್ತೆ, ಒಂದು 3,000 ಹೋಗುತ್ತಾ, ಆದ್ರೆ ನಮ್ ಪ್ರಾಣ ಉಳ್ಕೊಳುತ್ತಾ? ಸೊ ಅದರಿಂದ ನಾವು ಗೈನೋಕಾಪ್ ತಗೊಳ್ಳೋದು ಎಲ್ಲಾ ಲೇಡೀಸ್ಗಳಿಗೂ ತಗೊಳ್ಳೇಬೇಕು. ನಾನು ಓವರಿಯಲ್ಲಿ ಟ್ಯೂಬ್ ಅಲ್ಲಿ ಮಗು ಬೆಳಿತಾ ಇದೆ, ತಿರ್ಗಾ ಬೆಳೆಯಕ್ಕಾಗದ ಅಬಾರ್ಷನ್ ಆಗ್ತಾ ಇದೆ, ತಿರ್ಗಾ ಡಾಕ್ಟ್ರೇ ಅಬಾರ್ಷನ್ ಮಾಡ್ತಾ ಇದಾರೆ. ಅಂತವ್ರಿಗೆ ಇದು ಕೊಟ್ಟು ಇವಾಗ ಅವ್ರಿಗೆ ಆತರ ಪ್ರಾಬ್ಲಮ್ ಇಲ್ಲ. ಅದು ಒಂದು ಮಿರಾಕಲ್ ರಿಸಲ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಮೇಡಮ್. ಥೈರೋಕಾಪ್ ಬ್ಯೂಟಿಫುಲ್ ರಿಸಲ್ಟ್. ಅದು ಕೂಡ ಅಷ್ಟೇ, ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಮ್ ಪ್ರಾಡಕ್ಟ್ ಬಗ್ಗೆ ನಾನ್ ತುಂಬಾ ಜನಕ್ ಕೊಟ್ಟಿದೀನಿ, ಎಷ್ಟೋ ಜನಕ್ ಕೊಟ್ಟಿದೀನೋ ಒಬ್ರಿಗೂ ರಿಸಲ್ಟ್ ಬಂದಿಲ್ಲ ಅಂತಲ್ಲ. ಥೈರೋಕಾಪ್ ಎಲ್ರಿಗೂ ಬಂದಿದೆ. 10 ದಿವಸದಲ್ಲಿ ಬಂದವ್ರು ಇದಾರೆ, 15 ದಿವಸ, 1 ತಿಂಗಳು, 2 ತಿಂಗಳು. ನನ್ನ ತಂಗಿ ಇದ್ದಾಳೆ, ಅವಳಿಗೇನೆ ಎಷ್ಟು ವರ್ಷ ಅಂದ್ರೆ 15 years ಥೈರಾಯ್ಡ್ ಇತ್ತು. ಬಟ್ ಇವಾಗ ಲಾಸ್ಟ್ ಮಂತ್ ಚೆಕ್ ಮಾಡಿದಾಗ ಟೋಟಲಿ ಥೈರಾಯ್ಡ್ ಏನಿಲ್ಲ, ಥೈರಾಯ್ಡ್ ನಾರ್ಮಲ್ ಇದೆ. ಟ್ಯಾಬ್ಲೆಟ್ಸ್ ಆಗ್ತಾ ಇಲ್ಲ, ನಮ್ ಪ್ರಾಡಕ್ಟ್ ತಗೋತಾ ಇಲ್ಲ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ನಮ್ಮ ಸುಮಾರಾಣಿ ಮೇಡಮ್ ಅವರ ಅಕ್ಕಾಗೂ ಕೊಟ್ಟು ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬಾ ಜನ ಇದ್ದಾರೆ, ಬಟ್ ಇದು ಇಲ್ಲಿ ಗೊತ್ತಿರೋರ್ಗೋಸ್ಕರ ನಾನು ಹೇಳಿದ್ದು ಅಷ್ಟೇ. ಅದು ಒಳ್ಳೆ ಬ್ಯೂಟಿಫುಲ್ ಪ್ರಾಡಕ್ಟ್. ಥೈರಾಯ್ಡ್ ನೋಡಿ, ಇನ್ನೊಂದೇನಂದ್ರೆ ಹೈಪೋಥೈರಾಯ್ಡ್ ಅಂಡ್ ಹೈಪರ್ ಥೈರಾಯ್ಡ್. ಈ 2 ಥೈರಾಯ್ಡ್ ಬಂದ್ಬಿಟ್ರೆ ನೋಡಿ ತುಂಬಾ ಜನಕ್ಕೆ ಕತ್ತು ಕೆಳಗಡೆ, ಇಲ್ಲಿ ಕತ್ತು ಅಂದ್ರೆ ಇಲ್ಲಿ ತುಂಬಾ ದಪ್ಪ ಇರುತ್ತೆ. ನಿಮ್ಗೆ ಥೈರಾಯ್ಡ್ ಇದೆ ಅಂತ ಫೀಲ್ ಆದ ಒಂದು ಫೋಟೋ ತೆಗ್ದಾಗ ಗೊತ್ತಾಗ್ಬಿಡುತ್ತೆ. ಎಲ್ರಿಗೂ ಇರುತ್ತೆ, ಬಟ್ ಥೈರಾಯ್ಡ್ ಇದ್ದಾಗ ಡಿಫ್ರೆಂಟ್ ಗೊತ್ತಾಗುತ್ತೆ ಅದು. ಯಾಕಂದ್ರೆ ನನಗ್ ಬಂದಾಗ್ಲೂ ನಾನೇ ಕಂಡಿಡ್ದಿ, ನಾನೇ ಹೋಗಿ ಡಾಕ್ಟರ್ಗೆ ಹೇಳ್ದೆ, ಡಾಕ್ಟರ್ ನನ್ ಥೈರಾಯ್ಡ್ ಬಂದಿದೆ ಅನ್ಸುತ್ತೆ. ಅದೇನಮ್ಮ ನೀನೇ ಹೇಳ್ತಾ ಇದೀಯ, ಅದ್ ಹೆಂಗ್ ಹೇಳ್ತೀಯ? ಇಲ್ಲ, ನನ್ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇದೆ, ನನ್ ಥೈರಾಯ್ಡ್ ಬಂದಿದೆ. ಚಾನ್ಸೇ ಇಲ್ಲ, ನಾನ್ ತಾನೇ ಚೆಕ್ಅಪ್ ಮಾಡ್ತಾ ಇದ್ದೀನಿ. ಅವಾಗ ಅವ್ನಿಗೆ ಥೈರಾಯ್ಡೇ ಇರಲ್ಲ ಅಂದ್ರು. ಪರವಾಗಿಲ್ಲ ಸರ್, ಬ್ಲಡ್ ಟೆಸ್ಟ್ ಒಂದ್ ಕೊಟ್ರೆ ಏನಾಗುತ್ತೆ, ಕೊಟ್ಬಿಡಿ ಡಾಕ್ಟರ್ ಅಂತ ಹೇಳಿದಾಗ ಕೊಡ್ತಾ ಇದ್ರೆ ಅಷ್ಟೊಂದು ಥೈರಾಯ್ಡ್ ನನಗೆ ಇತ್ತು, ಹೈಪರ್ ಥೈರಾಯ್ಡ್ ಇತ್ತು. ಅವಾಗ ಡಾಕ್ಟರ್ಗೆ ಹೇಳ್ದೆ, ಇಲ್ಲ ಅಂದ್ರಿ ನೋಡಿ ಎಷ್ಟಿದೆ. ಪರವಾಗಿಲ್ವಲ್ಲಮ್ಮ, ನಿನ್ಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ನನ್ಗೆ 25 mg ಟ್ಯಾಬ್ಲೆಟ್ಸ್ ಕೊಟ್ರು. ಆತರ ಒಂದೊಂದು ಕಣ್ಣು ದಪ್ಪ ಆಗತ್ತೆ, ಸಣ್ಣ ಆಗ್ತಾರೆ, ದಪ್ಪ ಆಗ್ತಾರೆ, ಮೈ ನೋವು ಬರುತ್ತೆ, ಮೈ ಬಗ್ಗಕ್ ಆಗಲ್ಲ, ಬೆರಳುಗಳು ಫೋಲ್ಡ್ ಮಾಡಕ್ ಆಗಲ್ಲ, ಕೂದ್ಲು ಉದ್ರಿಕೆ ಜಾಸ್ತಿ ಇರುತ್ತೆ. ಬಟ್ ಎಲ್ರಿಗಿರಲ್ಲ. ಹೈಪೋ ಇರೋರ್ಗೆ ಕೂದ್ಲು ಉದ್ರಲ್ಲ, ಹೈಪರ್ ಇರೋರ್ಗೆ ಕೂದ್ಲು ಉದುರುತ್ತೆ. ಬಟ್ ಅದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಅದ್ ಇದ್ದಾಗ ನಮ್ ಥೈರಾಯ್ಡ್ ಅಂತ ಕನ್ಫರ್ಮ್ ಮಾಡ್ಬೇಕು. ಒಬೆಸಿಟಿ ಜಾಸ್ತಿ ಆಗತ್ತೆ, ಹೊಟ್ಟೆ ದೊಡ್ಡದಾಗೋದಲ್ಲ, ಆ ತರ ಎಲ್ಲ ನಾವು ನೋಡ್ಕೋಬೇಕು. ಥೈರಾಯ್ಡ್ ಇದ್ದಾಗ ಮುನ್ನೆಚ್ಚರಿಕೆಯಾಗಿ ನಾವು ತಗೊಳೋದ್ರೆ ಅದು ಬರೋವರ್ಗೆ ಏನ್ ಕಾಯ್ಬೇಕು, ಬರಕ್ ಮುಂಚೆ ನಾವ್ 2 ಬಾಟಲ್ ತಗೊಂಡ್ರೆ ನಾವು ಚೆನ್ನಾಗಿರ್ತೀವಲ್ಲ. ಸೊ ಬ್ಯೂಟಿಫುಲ್ ಥೈರೋಕಾಪ್ ಯಾರ್ ಬೇಕಾದ್ರೂ ತಗೋಬಹುದು. ತುಂಬಾ ಜನ ಹೇಳ್ತಾರೆ ನನ್ ಗಂಟ್ಲಲ್ಲಿ ಏನೋ ಇರೋ ತರ ಇದೆ ಅಂತಾರೆ. ಬಟ್ ಅದು ಏನ್ ಬೇಕಾದ್ರೂ ಇರ್ಲಿ, ಥೈರೋಕಾಪ್ ತಗೊಳ್ಳಿ, ಬ್ಯೂಟಿಫುಲ್ ರಿಸಲ್ಟ್ ಇದೆ ಗಂಟ್ಲಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನೋಡಿದ್ರೆ ಪೈಲೋಕಾಪ್ ಅಂತ ಬಂದ್ರೆ ಇದ್ ಬಂದ್ಬಿಟ್ಟು ಪೈಲ್ಸ್, ಪಿಸ್ತುಲಾ ಎರಡೂನು, ಪಿಸ್ತುಲಾ ಇಂಟರ್ನಲಿ ಎಕ್ಸ್ಟರ್ನಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದು ಕ್ಯೂರ್ ಆಗುತ್ತೆ ನಮ್ಮ ಪ್ರಾಡಕ್ಟ್ ಪೈಲೋಕಾಪ್ ವಿತ್ ಆಲೋವಿರಾ. ಯಾಕಂತ ಹೇಳ್ತೀನಿ ನೋಡಿ, ತುಂಬಾ ಅದೇ ತರ ಪೈಲ್ಸ್ ಇರೋರು ಬಾಳೆಹಣ್ಣು ತಗೊಳ್ಳೇಬಾರ್ದು. ಬಾಳೆಹಣ್ಣು ತಗೊಂಡ್ರು ಅದ್ ತೊಂದ್ರೆ ಆಗತ್ತೆ. ಬಟ್ ಅವ್ರಿಗೆ ಮೋಷನ್ ಪ್ರಾಬ್ಲಮ್ ಅದಕ್ಕೆ ಅಂತ ಹೇಳ್ತಾರೆ, ಇಲ್ಲ, ಅದು ಇನ್ನೊಂದ್ ಪ್ರಾಬ್ಲಮ್ಗೂ ತೊಂದ್ರೆ ಕೊಡುತ್ತೆ. ಸೊ ಅದ್ರಿಂದ ಏನ್ ಮಾಡ್ಬೇಕಂದ್ರೆ ನಾವು ಚೆನ್ನಾಗಿ, ನಾನು ಅವಾಗ್ಲೇ ಸ್ಟಾರ್ಟಿಂಗ್ ಹೇಳಿದಾಗ ಆ ಗಂಜಿ ತಗೊಳ್ಳೋದು ತುಂಬಾ ಒಳ್ಳೇದು. ಪಿಸ್ತುಲಾ ಅಂಡ್ ಪೈಲ್ಸ್ ಎರಡೂ ಕ್ಲಿಯರ್ ಮಾಡೋ ಕೆಪಾಸಿಟಿ ನಮ್ ಪೈಲೋಕಾಪ್ ಇದೆ. ಇವಾಗ ಡಾಕ್ಟರ್ ಹತ್ರ ಹೋದ್ರೆ ಅದು ಹೇಳಕ್ಕೂ ಆಗಲ್ಲ, ಹೇಳೋ ಪ್ಲೇಸು ಅಲ್ಲ. ಅಷ್ಟೊಂದು ಪ್ರಾಬ್ಲಮ್ ನರಳ್ತಾರೆ ಆ ನೋವ್ಗೆ. ಸ್ವಂತ ತಂದೆ ತಾಯಿಗೂ ಕೂಡ ಅವ್ರು ಹೇಳಕ್ ಆಗಲ್ಲ, ಅಷ್ಟೊಂದು ಮುಜುಗರ ಪಟ್ಕೊಂಡು ಇರ್ತಾರೆ. ನಮ್ ಪ್ರಾಡಕ್ಟ್ ತಗೊಂಡಾಗ ರಿಸಲ್ಟ್ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟ. ಅದ್ರಲ್ಲಿ ಹೇಳಿ, ಏನೇ ಪ್ರಾಡಕ್ಟ್ ಕೊಟ್ರು ಒಂದು ಹೋಮ್ ರೆಮಿಡಿ ಕೊಡಿ ಲೀಡರ್ಸ್. ಎಸ್, ಅದೇ ತರ ನೋಡಿದ್ರೆ ನೆಕ್ಸ್ಟ್ ಸ್ಟೋನೋಕಾಪ್ ಅಂತ ಹೇಳಿದ್ರೆ ನೋಡಿ,
ಕಿಡ್ನಿ ಸಂಬಂಧಪಟ್ಟಿದ್ದು. ಕಿಡ್ನಿಯಲ್ಲಿ 18 mm ಆಫ್ ಸ್ಟೋನ್ ಇದೆ ಅಂದ್ರೆ ಅದು ತಗೊಳ್ತಾ ಬಂದ್ರೆ ನಮಗೆ ಯೂರಿನ್ ಅಲ್ಲಿ ಕರಗಿ ಅದ್ ಸಣ್ಣಗೆ ಆಚೆ ಬರುತ್ತೆ. ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್ಗೆ ಕೊಡ್ಬೋದು, ಇನ್ಫೆಕ್ಷನ್ಗೆ ಕೊಡ್ಬೋದು. ನನ್ಗೆ ಯೂರಿನ್ ಹೋಗ್ತಾನೆ ಇದೀನಿ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳೋರ್ಗು ಕೂಡ ಇದು ಕೊಡ್ಬೋದು. ಕ್ರಿಯಾಟಿನ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಈ ಪ್ರಾಡಕ್ಟ್ ಕೊಟ್ಟಾಗ 100% ಅದೇನಾಗತ್ತೆ, ಕಮ್ಮಿ ಆಗತ್ತೆ. ಆದ್ರೆ ಅವ್ರಿಗೆ ಭರವಸೆ ಮಾತ್ರ 3 to 6 months ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಇಲ್ಲ ನಮ್ಗೆ ಗೊತ್ತಿಲ್ಲ, ನಿಮ್ ಬಾಡಿ ಮೆಟಬಾಲಿಸಮ್ ಯಾವ ತರ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ, ತಗೊಳ್ತಾ ಬನ್ನಿ. ಯಾಕಂದ್ರೆ ಇದು ಕಿಡ್ನಿ ಸಂಬಂಧಪಟ್ಟಿದ್ದು, ಇಟ್ಸ್ ಟೇಕ್ ಸಮ್ ಟೈಮ್ ಅಂತ ಅದು ನೀವ್ ಹೇಳ್ಬೇಕು. ನೀವು ಗ್ಯಾರಂಟಿಗೆಲ್ಲ ಕೊಡಂಗಿಲ್ಲ ಇದು ಕ್ರಿಯಾಟಿನ್ ಜಾಸ್ತಿ ಇದ್ದಾಗ. ಆದ್ರೆ ಕೊಡಿ, ಅದು ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಆಗತ್ತೆ ಅಂತ ಹೇಳ್ಬಿಟ್ಟು ನೀವು ಕೊಡ್ಬೇಕು. ಸೊ ಯಾಕಂತ ಹೇಳಿದ್ರೆ ಇವಾಗ ನಾವು ಆಪರೇಷನ್ ಅಂತ ಹೋದ್ರೆ, ಕಿಡ್ನಿಯಲ್ಲಿ ಇರೋ ಸ್ಟೋನ್ಗೆ ಆಪರೇಷನ್ ಹೋದಾಗ ಅವರು ಬ್ಲಾಸ್ಟ್ ಮಾಡಿದಾಗ ಏನಾಗತ್ತೆ, ಅದ್ ಫುಲ್ ಬ್ಲಾಸ್ಟ್ ಆಗ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಚಿಗುರು ಚಿಕ್ಕದಿರುತ್ತೆ, ಕಣ್ಣಿಗೆ ಕಾಣಿಸಲ್ಲ. ಅವ್ರಿಗೆ ಯಾವ್ದ್ ಕಾಣಿಸುತ್ತೋ ಅದ್ ಮಾತ್ರ ತಗೋತಾರೆ, ಮಿಕ್ಕಿದ್ ಬಿಟ್ಟಾಗ ತಿರ್ಗಾ ಅಗೇನ್ ಬರುತ್ತೆ. ಅದು ಅಗೇನ್ ಬಂದಾಗ ಏನಾಗುತ್ತೆ, ಅದು ಸ್ಟೋನ್ ಆಗಿ ತಿರ್ಗಾ ಫಾರ್ಮ್ ಆಗಿ ತಿರ್ಗಾ ಆಪರೇಷನ್ಗೆ ಹೋಗ್ತಾರೆ. ಎಷ್ಟ್ ಸತಿ ಮಾಡಕ್ ಆಗತ್ತೆ? ಕರೆಕ್ಟ್ ಅಲ್ಲ. 1 ಸತಿ 2 ಸತಿ ಮಾಡ್ಬೋದು, ಪದೇ ಪದೇ ಮಾಡಕ್ ಆಗಲ್ಲ ಅದನ್ನ. ಸೊ ಅದ್ರಿಂದ ನಮ್ ಪ್ರಾಡಕ್ಟ್ ತಗೊಂಡ್ರೆ ಅದು ಹಂಗೆ ಕರಗಿ ಯೂರಿನ್ ಮೂಲಕ ಆಚೆ ಬರುತ್ತೆ ಅಂತ ಹೇಳ್ಬಹುದು. ಎಸ್, ಅಲರ್ಜಿಕ್ ಡಸ್ಟ್ ಅಲರ್ಜಿ, ಚೆಸ್ಟ್ ಕಂಜಕ್ಷನ್, ಸ್ಕಿನ್ಗೆ ಎಲ್ಲಾ ಸಂಬಂಧ, ಸೋರಿಯಾಸಿಸ್ ಪ್ರಾಬ್ಲಮ್ಗೆ, ಹಲವಾರು ವಿಷಯಕ್ಕೆ ಈ ಅಲರ್ಜಿ ಕಾಪ್ ಸೂಪರ್ ಆಗಿ ವರ್ಕ್ ಆಗತ್ತೆ. ನಾನು ಸ್ಕಿನ್ ಪ್ರಾಬ್ಲಮ್ಗೆ ಕೊಟ್ಟಿದ್ದೀನಿ, ಸೋರಿಯಾಸಿಸ್ಗೆ, ಕಪ್ಪು ಗುಂಡಿಗೆ ಏನೋ ಒಂಥರ ಕೈಯೆಲ್ಲಾ ಬಂದ್ಬಿಟ್ಟಿತ್ತು. ನಾನು ಅವ್ರು ಕೊಟ್ಟಾಗ ವಿತಿನ್ 1 week ಅದು ಮರೆಯಾಗಿತ್ತು. ಬಟ್ ಅದ್ರ ಜೊತೆಗೆ ನಾನು ಪೇಸ್ಟ್ ಕೊಟ್ಟಿದ್ದೆ. ಪೇಸ್ಟ್ ಮತ್ತೆ ನೋನಿ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಕಿ ಅಂತ ತುಂಬಾ ಜನಕ್ಕೆ ನಾನು ಹೇಳೋದು ಅಷ್ಟೇ, ನಾನು ಪೇಸ್ಟ್ ಒಂದ್ ಕೊಡ್ತೀನಿ, ಅದ್ರ ಜೊತೆಗೆ ನೋನಿ ತಗೋತಾ ಇದ್ರೆ ನೋನಿನ ಮಿಕ್ಸ್ ಮಾಡಿ ಅಂತೀನಿ. ಇಲ್ವಾ, ಕೋಕೋನಟ್ ನಾರ್ಮಲ್ ತೆಂಗಿನ ಎಣ್ಣೆನೆ ಸಾಕು. ಅದು ಎಷ್ಟೇ ಕಪ್ಪಗಾಗಿದ್ರು, ಗ್ಯಾಂಗ್ರೀನ್ ಆಗಿದ್ರು ಕೂಡ ನಾವು ಅದಕ್ಕೆ ಕೊಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಲೇಡೀಸ್. ಎಸ್ ಎಸ್ ಮೇಡಮ್. ತ್ರಿಪಲ ಅಂತ ಬಂದಾಗ ಇದು ವಾತ ಪಿತ್ತ ಕಫ ತುಂಬಾ ಯೂಸ್ ಆಗತ್ತೆ. ಏನಂದ್ರೆ ಅಸಿಡಿಟಿ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ವಾಮಿಟಿಂಗ್ ಸೆನ್ಸೇಷನ್ ಇದೆ, ಎದೆ ಉರಿತಾ ಇದೆ, ನಾನು ಊಟ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರ್ಗೆ ಇದನ್ನ ತಗೊಳ್ಳೋದ್ರಿಂದ ಒಂದು ಬ್ಯೂಟಿಫುಲ್ ರಿಸಲ್ಟ್ ಇದೆ ಅಂತ ಹೇಳ್ಬೋದು ಲೀಡರ್. ತುಂಬಾ ತುಂಬಾ ಚೆನ್ನಾಗಿದೆ. ಯಾರ್ ಬೇಕಾದ್ರೂ ಬಿಫೋರ್ ಫುಡ್ ಅದು ತಗೊಂಡು ನೈಟ್ ಅಲ್ಲಿ ಮಾತ್ರ ಆಫ್ಟರ್ ಫುಡ್ ತಗೊಂಡ್ ಮಲಗಿದ್ರೆ ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಸ್, ಬ್ರೈನ್ ಕಾಪ್ ಬ್ರೈನ್ ಟ್ಯೂಮರ್ಗೆ, ಬ್ರೈನ್ ಸ್ಟ್ರೋಕ್ಗೆ, ಮತ್ತೆ ಹೈಟ್ ಸೈಡ್ ಪ್ರಾಬ್ಲಮ್ ಇರೋರ್ಗೆ, ಸೈನಸ್, ಮೈಗ್ರೇನು, ತುಂಬಾ ಹಲವಾರು ಪ್ರಾಬ್ಲಮ್ಗೆ ಈ ಬ್ರೈನ್ ಕಾಪ್ ನಾವು ಕೊಡ್ಲೇಬೇಕು. ತುಂಬಾ ಅಮೇಝಿಂಗ್ ರಿಸಲ್ಟ್ ಇದೆ. ಎಂತ ಜನಗೂ ಕೊಟ್ಟಿ ಇದು ಬ್ರೈನ್ ಕಾಪ್ ಮಿರಾಕಲ್ ಆಗಿ ಕೊಡ್ತಾ ಇದೆ ರಿಸಲ್ಟ್. ಎಷ್ಟೋ ಜನಕ್ಕೆ ಸ್ಪೆಕ್ಸ್ ರಿಮೂವ್ ಮಾಡಿದ್ದಾರೆ. ಇವಾಗ ನಾನ್ ಯಾಕೆ ಹಾಕೊಂಡಿದ್ದೆ, ಅದು ಏಜ್ ಫ್ಯಾಕ್ಟ್. ನಾನು ಅವಾಗ್ಲೇ ಸಿಕ್ಕಿದ್ದೆ ತಗೊಂಡಿದ್ರೆ ಆಗ್ತಾ ಇತ್ತು. ಸೊ ತುಂಬಾ ಜನಕ್ಕೆ ಚಿಕ್ಕ ಮಕ್ಳು ಕೊಡ್ಬೋದು. ಅವ್ರಿಗೆಲ್ರಿಗೂ ಇದ್ ಬಂದ್ಬಿಟ್ಟು ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಇರೋರ್ಗು ಇದನ್ನ ಕೊಡ್ಬೋದು. ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಇರೋರ್ಗು ಕೊಟ್ರು ಕೂಡ ಇದು ರಿಸಲ್ಟ್ ಬರ್ತಾ ಇದೆ. ಬಟ್ ಲೇಟ್ ಆಗತ್ತೆ, ಬಟ್ ರಿಸಲ್ಟ್ ಬರುತ್ತೆ. ವಿತೌಟ್ ಆಪರೇಷನ್ ಸಿಗುತ್ತಾ ಅಂದ್ರೆ ಅದು ಸ್ವಲ್ಪ ಇರೋವಾಗ, ತುಂಬಾ ಕ್ಯಾಟ್ರಾಕ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋವಾಗ ಅದು ಆಪರೇಷನ್ಗೆ ಹೋಗ್ಬೇಕಾಗತ್ತೆ. ಸ್ವಲ್ಪ ಇರೋವಾಗ ತಗೊಂಡ್ರೆ ಅದು ಕ್ಯೂರ್ ಆಗತ್ತೆ. ಇದು ನಮ್ ತಾಯಿಗೆ ನಾನು ಕೊಟ್ಟಿದ್ದೀನಿ. ಅವ್ರ ಕಣ್ಣು ಆಪರೇಷನ್ ಆದ್ಮೇಲೆ ಅವ್ರ ಏರ್ ಎಷ್ಟಿದೆಯೋ ಅಷ್ಟು ಇದ್ರಲ್ಲಿ ಒಂದು ಬ್ಲಾಕ್ ಇತ್ತು. ಅವಾಗ ತುಂಬಾ ತಲೆನೋವಿಗೆ ನರಳ್ತಾ ಇದ್ರು. ಅವಾಗ ನಾನು ಕೊಟ್ಟಿದ್ದು ಬ್ರೈನ್ ಕಾಪ್. ಇವಾಗ ಅದು ಕ್ಲಿಯರ್ ಆಗಿದೆ, ತಲೆನೋವಿಲ್ಲ, ಏನಿಲ್ಲ, ಆರಾಮಾಗಿದಾರ ಅಮ್ಮ. ಎಸ್, ಇದು ಕಾರ್ಬೋಕಾಪ್ ಸೆಕೆಂಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಬ್ಯೂಟಿಫುಲ್ ಆಗಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಕೊಟ್ಟು ರಿಸಲ್ಟ್ ಸಿಕ್ಕಿದೆ. ನಮ್ ಕಂಪನಿ ಇರೋದು ನಮ್ಮ ರೇಖಾ ಮೇಡಮ್ ಎಲ್ರಿಗೂ ಗೊತ್ತು. ಅದೇ ತರ ನಾವು ಕೊಟ್ಟಿದೀವಿ, ಅದಕ್ಕೂ ತುಂಬಾ ರಿಸಲ್ಟ್ ಸಿಗ್ತಾ ಇದೆ. ತುಂಬಾ 3rd ಸ್ಟೇಜ್ಗೂ ಕೊಡ್ಬೋದು ಅಂತ ಹೇಳಿದ್ದಾರೆ. ಬಟ್ 4th ಸ್ಟೇಜ್ಗೆ ಯಾವ್ದೇ ಕಾರಣಕ್ಕೂ ಕೊಡಕ್ ಆಗಲ್ಲ. ಕೊಟ್ರುನು ಒಂದು 2 months 3 months ಅಷ್ಟೇ ಬಿಟ್ರೆ ನಾವು ಓವರ್ ಕಾನ್ಫಿಡೆಂಟ್ ಆಗಿ ಕೊಡಕ್ ಹೋಗ್ಬಾರ್ದು. ಯಾಕಂದ್ರೆ ಫುಲ್ ಹರಡ್ಬಿಟ್ಟಿರುತ್ತೆ, ಅದು ಕೊಡಕ್ ಆಗಲ್ಲ. 3rd ಸ್ಟೇಜ್ ವರ್ಗು ನಾವು ಆರಾಮಾಗಿ ಇದು ಕೊಡ್ಬೋದು ಲೀಡರ್ಸ್. ಎಸ್, ಇದು ನೋನಿ.
ನೋಣಿ ನಮ್ಮ ಒಂದು ಸೆಲ್ಸ್ ರೀಜನರೇಟ್ ಮಾಡಕ್ಕೆ ತುಂಬಾ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ನೋಣಿ ಬಗ್ಗೆ ಗೊತ್ತೇ ಇಲ್ಲ. ಅದು ಬೆರಿಂಡಾ ಸಿಟ್ರಫೋಡಿಯಾ, ಅದು ಇನ್ನೊಂದೊಂದು ವಾಮಿಟಿಂಗ್ ಫ್ರೂಟ್ ಅಂತಾನೆ ಹೇಳ್ತಾರೆ, ವಾಮಿಟಿಂಗ್ ಫ್ರೂಟ್. ಯಾಕಂದ್ರೆ ಅದು ಹಣ್ಣಾಗ್ಬಿಟ್ರೆ ಅದ್ ಪಕ್ಕದಲ್ಲಿ ಯಾರು ನಿಂತ್ಕೊಳಕ್ ಆಗಲ್ಲ, ಅಷ್ಟೊಂದು ಸ್ಮೆಲ್ ಅದು. ಆದ್ರೆ ನಮ್ಮ ನೋಣಿಯಲ್ಲಿ ಹಾಕಿದ್ದಾರೆ, ಎನ್ಸೈಮ್ ವಾಟರ್ ಹಾಕಿದ್ದಾರೆ. 90% ನೋಣಿನೇ ಇರೋದು, 3% ಕುಂಕುಮ್ ಜ್ಯೂಸು, 2% ಎನ್ಸೈಮ್ ವಾಟರ್ ಹಾಕಿದ್ದಾರೆ. ಯಾಕಂದ್ರೆ ನಾವ್ ಅದನ್ನ ಕುಡಿಬೇಕು ಅನ್ನೋಕೋಸ್ಕರ. ಇದು ನಮ್ಮ ಸೆಲ್ಸ್ ಇವಾಗ ಟ್ರೀಟ್ಮೆಂಟ್ ತಗೊಂಡು ಯಾರಾದ್ರೂ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅತಿಯಾಗಿ ಟ್ರೀಟ್ಮೆಂಟ್ ತಗೊಂಡವರು ತುಂಬಾ ವರ್ಷದ ಟ್ಯಾಬ್ಲೆಟ್ಸ್ ತಗೋತಾ ಇದಾರೆ ಅಂದ್ರೆ ನಮ್ಮ ಒಂದು ಬ್ಯಾಡ್ ಸೆಲ್ಸ್ ಜೊತೆಗೆ ಗುಡ್ ಸೆಲ್ಸ್ನು ಸತ್ತೋಗುತ್ತೆ. ಅದನ್ನ ರೀಜನರೇಟ್ ಮಾಡಕ್ಕೆ ಈ ನೋಣಿ ಬ್ಯೂಟಿಫುಲ್ ಆಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಹುದು. ಇದು ಎಷ್ಟು ನಮ್ಗೆ ಯಾವ ಯಾವ ಆರ್ಗನ್ಸ್ ಗೆ ಬೇಕು ಅನ್ನೋದು ಅದು ನೋಣಿ ಕೊಡುತ್ತೆ. ಲಿವರ್ ಗಂದ್ರೆ ಲಿವರ್ಗೆ, ಬ್ಲಡ್ ಗೆ, ವೈಟ್ ಬ್ಲಡ್ ಸೆಲ್ಸ್ ಗೆ, ರೆಡ್ ಬ್ಲಡ್ ಸೆಲ್ಸ್, ಹಲವಾರು ನಮ್ ಬಾಡಿಗೆ A to Z ಈ ನೋಣಿ ಅನ್ನೋದು 363 ಕಾಯಿಸಕ್ಕೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಾ ಇದೆ. ಅದ್ರಿಂದ ಎಲ್ರು ನೋಣಿ ತಗೊಂಡ್, ನಮ್ಗೆ ಕಾಯಿಲೆನೆ ಬರ್ಬಾರ್ದಾ, ನೋಣಿ ತಗೊಳ್ಳಿ. ಎಸ್. ಅಲೋವಿರಾ. ಆಲೋವಿರಾ ಬಂದು ಮೇಡಮ್ ನನ್ಗೆ ಎಕ್ಸಸ್ ಹೀಟ್ ಆಗಿದೆ, ಕೂದ್ಲು ಉದುರ್ತಾ ಇದೆ ಅಂತ ಹೇಳೋರ್ಗೆ ಇದು ಕೊಡ್ಬೋದು, ಆರಾಮ್ಸೆ ಕೊಡ್ಬೋದು. ಅದೇ ತರ ನಮ್ಗೆ ಕ್ಯಾನ್ಸರ್ ಇರೋರ್ಗು ಕೂಡ ಈ ಅಲೋವಿರಾ ಕೊಟ್ಟಾಗ ನಮ್ಗೆ ಹುಟ್ಟದಾಗ್ಲೇ ನಮ್ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ, ಅದನ್ನ ಇನ್ಕ್ರೀಸ್ ಮಾಡ್ದಂಗೆ ತಡೆಗಟ್ಟಕ್ಕೆ ಅಲೋವಿರಾ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅದು ಈ ಸಮ್ಮರ್ ಅಲ್ಲಿ ಮಾತ್ರ ಅಲೋವಿರಾ ಬ್ಯೂಟಿಫುಲ್ ಆಗಿ ಸಪೋರ್ಟ್ ಮಾಡುತ್ತೆ. ನಮ್ ಬಾಡಿನ ಎಕ್ಸಸ್ ಹೀಟ್ ಆಗ್ದಂಗೆ ನಮ್ಮನ್ನ ಆರಾಮಾಗಿ ಕೂಲ್ ಆಗಿ ಇಟ್ಕೊಳಕ್ಕೆ ಅಲೋವಿರಾ ಸಪೋರ್ಟ್ ಮಾಡುತ್ತೆ. ಸೊ ಎಂತವ್ರು ತಗೋಬಹುದು, ಸ್ಕಿನ್ ಪ್ರಾಬ್ಲಮ್ ಇರೋರು, ಹೇರ್ ಫಾಲ್ಸ್ ಎಲ್ಲರೂ ತಗೋಬಹುದು ಲೀಡರ್ಸ್. ಎಸ್. ಪಂಚತುಳಸಿ. ಪಂಚತುಳಸಿ ಒನ್ ಆಫ್ ದ ಫೇವ್ರೆಟ್ ಅಂತ ಹೇಳ್ಬೋದು. ನನಗೆ ಕೋಲ್ಡ್ ಐಟಮ್ಸ್ ಏನ್ ತಿಂದ್ರು ಆಗ್ತಾ ಇರ್ಲಿಲ್ಲ, ಬಟ್ ತುಳಸಿ ನಾನು ಬಿಸಿನೀರಲ್ಲಿ ಒಂದ್ ಡ್ರಾಪ್ ಹಾಕಿ ಡೈಲಿ ಅದನ್ನ ಕುಡಿತಾ ಬಂದೆ. ಇವತ್ತು ನನ್ನ ಮೊಸರನ್ನ ತಿಂದ್ರು ನನ್ಗೇನು ಆಗಲ್ಲ, ಮುಂಚೆ ಏನ್ ತಗೊಂಡ್ರು ನನ್ಗೆ ಆಗ್ತಾ ಇರ್ಲಿಲ್ಲ. ಇವಾಗ ನಮ್ಮ ಪಂಚತುಳಸಿ ಅಷ್ಟೊಂದು ಬೆಲ್ಲಿ ಫ್ಯಾಟ್ಗೆ 1 ಲೀಟರ್ಗೆ ಒಂದು 2 to 3 ಡ್ರಾಪ್ಸ್ ಹಾಕಿ ಅದ್ 4 ಗ್ಲಾಸ್ ಆಗಿ ಡಿವೈಡ್ ಮಾಡಿ 10 ಮಿನಿಟ್ಸ್ ಒಳಗಡೆ ಅದನ್ನ ಕನ್ಸ್ಯೂಮ್ ಮಾಡ್ಬಿಡ್ಬೇಕು. 4 ಗ್ಲಾಸ್ನ ಕನ್ಸ್ಯೂಮ್ ಮಾಡ್ಬಿಟ್ಟು ನಾವು ಟೀ ಕಾಫಿ ಏನು ತಗೊಳಂಗಿಲ್ಲ ಯೂರಿನ್ ಹೋಗೋವರ್ಗು. ಯೂರಿನ್ ಯಾಕೆ ಹೋಗೋವರ್ಗು ಅಂತ ಹೇಳಿದ್ರೆ, ಯೂರಿನ್ ಅಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ನ ತಗೊಂಬರೋ ಕೆಪಾಸಿಟಿ ಈ ತುಳಸಿ ಡ್ರಾಪ್ ಇದೆ. ಅದ್ರಿಂದ ಆಮೇಲೆ ನೀವು ಟೀ ಕಾಫಿ ಏನ್ ರೆಗ್ಯುಲರ್ ಆಗಿ ಏನ್ ತಗೋತೀರಾ ನೀವು ಅದನ್ನ ತಗೋಬಹುದು. ಸೊ ಅದರಿಂದ ನೀವು ತುಳಸಿ ಡ್ರಾಪ್ ತಗೋಬಹುದು. ಇನ್ನೊಂದು ನನ್ ತುಂಬಾ ಕೋಲ್ಡ್ ಆಗಿದೆ, ಸೊ ತುಂಬಾ ತಲೆ ನೋವ್ತಾ ಇದೆ, ತಲೆಗೆ ಸ್ನಾನ ಮಾಡ್ಬೇಕಾ? ಎಸ್, ನಮ್ಮ ಪಂಚ ತುಳಸಿ ಒಂದು 10 ಡ್ರಾಪ್ ಒಂದು ಬಕೆಟ್ ಅಲ್ಲಿ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಗೆ ಕೋಲ್ಡು ಆಗಲ್ಲ, ಆರಾಮಾಗಿ ಇರ್ಬೋದು. ಮನೆ ಒರ್ಸಕ್ ಕೂಡ ನಾವು ಯೂಸ್ ಮಾಡ್ಬೋದು. ಒಳ್ಳೆ ತಂಪಾಗಿರುತ್ತೆ, ಒಂದು ಗುಡ್ ವೈಬ್ ಸಿಗುತ್ತೆ ಮನೆಯಲ್ಲಿ ಅಂತ ಹೇಳ್ತೀನಿ. ಸೊ ಅದರಿಂದ ನೀವು ತುಳಸಿ ಡ್ರಾಪ್ ಯೂಸ್ ಮಾಡ್ಬೋದು. 5 years ಇಂದ ಹಿಡಿದು ಎಂತ ವಯಸ್ಸುವರೆಗೂ ಕೂಡ ಕೊಡ್ಬೋದು. ಬಟ್ ಒಂದೇ ಒಂದ್ ಯಾರು ಕೊಡ್ಬಾರ್ದು ಇದನ್ನ ಅಂತ ಹೇಳಿದ್ರೆ, ಲಿವರ್ ಪ್ರಾಬ್ಲಮ್ ಆಲ್ರೆಡಿ ಆಗ್ಬಿಟ್ಟಿದೆ ಅನ್ನೋರ್ಗೆ ತುಳಸಿ ಕೊಡಂಗಿಲ್ಲ. ಇಲ್ಲ ಮೇಡಮ್ ತುಳಸಿ ಡ್ರಾಪ್ ತುಳಸಿ ಕೊಟ್ರೆ ಒಳ್ಳೇದಲ್ವಾ? ಎಸ್, ತುಳಸಿ ಕೊಟ್ರೆ ಒಳ್ಳೇದು, ತುಳಸಿ ಡ್ರಾಪ್ ಕೊಡ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಮ್ಮ 1/4 kgನೇ ಒಂದು ಡ್ರಾಪ್ ಆಗಿ ಬರ್ತಾ ಇದೆ ಅಂದ್ರೆ 16 ಸತಿ ಕುದಿಸಿದ್ದಾರೆ ಅಂದ್ರೆ ಅದ್ ಎಂತ ಒಂದು ಪವರ್ಫುಲ್ ಇರುತ್ತೆ. ಅದು ಲಿವರ್ಗೆ ಪ್ರಾಬ್ಲಮ್ ಆಗುತ್ತೆ, ಆಲ್ರೆಡಿ ಲಿವರ್ ಪ್ರಾಬ್ಲಮ್ ಇರೋರ್ಗೆ. ಸೊ ಲಿವರ್ ಪ್ರಾಬ್ಲಮ್ ಇರೋರ್ಗ್ ಮಾತ್ರ ಇದನ್ನ ಕಾಂಬಿನೇಷನ್ ಆಗಿ, ಇಲ್ಲ ಕೆಮ್ಮಿದ್ರು ದಯವಿಟ್ಟು ಇದನ್ನ ಕೊಡ್ಬೇಡಿ ಲೀಡರ್ಸ್. ಅದು ಒಂದು. ಎಸ್, ಒಬೇಕಾಪ್. ಓಕೆ, ಒಬೇಕಾಪ್ ಕೂಡ ಒಂದು ಬ್ಯೂಟಿಫುಲ್ ರಿಸಲ್ಟ್ ಸಿಕ್ಕಿದೆ. ಇವಾಗ ನಮ್ ಮೇಡಮ್ ಒಬ್ರು ಬಂದಿದ್ದಾರೆ, ಜಸಿಂತಾ ಜಾರ್ಜ್ ಮೇಡಮ್ ಅಂತ. ಅವ್ರಿಗೆ ಈ ಪ್ರಾಡಕ್ಟ್ ಅಲ್ಲಿ 3 kg ಕಮ್ಮಿ ಆಗಿದ್ದಾರೆ. 3 kg ಕಮ್ಮಿ ಆಗಿದ್ದಾರೆ. ಇವಾಗ ಅವ್ರು 2ನೇ ಬಾಟ್ಲ್ ಅನ್ಕೋತೀನಿ. ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ, ನಂಗೆ ರೆಡ್ಯೂಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಜನಕ್ಕೆ ಇದ್ ಕೊಟ್ಟು ರಿಸಲ್ಟ್ ಸಿಗ್ತಾ ಇದೆ. ಬಟ್ ನಾನು ಹೇಳ್ತೀನಿ ನೋಡಿ, ಎಲ್ಲಾರು ಕೇಳ್ತಾರೆ ಎಷ್ಟ್ ದಿನಲ್ಲಿ ಆಗುತ್ತೆ, ವಿ ಆರ್ ನಾಟ್ ಎ ಡಾಕ್ಟರ್, ಕರೆಕ್ಟ್ ಅಲ್ವಾ? ನಾವು ಡಾಕ್ಟರ್ ಅಲ್ಲ ಮೇಡಮ್. ಆದ್ರೆ 90 days to 180 days ತಗೊಳ್ಳಿ, ಅಷ್ಟೊತ್ತಿಗೆ ನಿಮ್ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅದ್ ನಿಮ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಇದು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ನೀವ್ ತಗೊಳಿದ್ರೆ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ನೀವು ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ನಮ್ ಕೆಲ್ಸಾನೇ ಅದಲ್ವಾ, ಅವ್ರಿಗೆ ಏನೇ ಡೌಟ್ ಇದ್ದು ಕ್ಲಾರಿಫಿಕೇಶನ್ ಕೊಡೋದು ನಮ್ ಕೆಲ್ಸ. ತುಂಬಾ ಅವ್ರು ಏನೇ ಕೇಳಿದ್ರು ತಾಳ್ಮೆಯಿಂದ ಕೊಡಿ, ಅದು ಕರೆಕ್ಟ್ ಆಗಿ ಕೊಡಿ, ಕಾನ್ಫಿಡೆಂಟ್ ಆಗಿ ಕೊಡಿ.
ಯಾವ್ದೇ ಕಾರಣಕ್ಕೂ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಪ್ರಾಡಕ್ಟ್ ವಿಷಯದಲ್ಲಿ ಹೆಲ್ತ್ ವಿಷಯದಲ್ಲಿ ನಾವು ಮಾತಾಡಂಗಿಲ್ಲ. ನಮ್ಗೆ ಗೊತ್ತಿದೆ ಅನ್ಬಿಟ್ಟು ಇಲ್ಲ ನೀವ್ ತಗೊಳ್ಳಿ ಹಿಂಗೆ ಆಗತ್ತ ಹಂಗೆ ಹೇಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಯಾರ ಬಾಡಿ ಯಾವ ತರ ಇದೆ, ಅವ್ರ ಮೆಟಬಾಲಿಸಮ್ ಹೆಂಗ್ ವರ್ಕ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ಯಾರಿಗ ಅರ್ಥ ಮಾಡಷ್ಟು ಕ್ಲೀನ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಲೀಡರ್ಸ್. ಎಸ್, ಓಕೆ. ಹರ್ಬ್ ಸೋಪ್ ಅಲ್ಲ ಇದೆ, ಬಟ್ ಪೇಸ್ಟ್ ನಾನು ಹೇಳಲೇಬೇಕು. ಯಾಕಂದ್ರೆ ನಾವು ಡೈಲಿ ನಾನ್ ಜಾಯ್ನ್ ಆಗಿದೆ ಇವತ್ವರೆಗೂ ನಮ್ಮ ಮನೇಲಿ ಈ ಪೇಸ್ಟ್ ಇಲ್ಲ ಅಂದ್ರೆ ನಮ್ಮ ಮನೇಲಿ ಬ್ರಷ್ ಮಾಡೋ ಸ್ವಲ್ಪ 2 ದಿನ ಇರೋವಾಗ್ಲೇ ನಾನು ಆರ್ಡರ್ ಹಾಕಿಲ್ಲ ಅಂದ್ರೆ ಯಾರ ಹತ್ರ ಇಸ್ಕೊಂಡ್ ಬಂದಾದ್ ನನ್ ಮನೇಲಿ ಇಡ್ಬೇಕು ಆ ಪೇಸ್ಟ್. ಅಷ್ಟೊಂದು ಯೂಸ್ಫುಲ್ ಆಗ್ತಾ ಇದೆ. ಸುಟ್ಟು ಗಾಯಕ್ಕೆ ನಮ್ ಯೂಸ್ ಆಗುತ್ತೆ, ಬಿದೋಗಿರೋ ಗಾಯಕ್ಕೆ, ಗ್ಯಾಂಗ್ರೀನ್ಗೆ, ಪೈಲ್ಸ್ಗೆ, ನಮ್ಗೆ ಹುಲ್ಕಲ್ಗೆ, ಇವಾಗ ಬ್ರಷ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಹಲ್ಲು ಈಗ ನಮ್ಮ ಯಜಮಾನ್ರಿಗೆನೆ ಆ ಹಲ್ಲು ಗ್ಯಾಪ್ ಇತ್ತು. ಈ ಪೇಸ್ಟ್ ಮಾಡ್ತಾ ಏನಾಯ್ತು, ಇದು ಫುಲ್ ಗಮ್ ಟೈಟ್ ಆಗಿ ಆ ಗ್ಯಾಪ್ ಕವರ್ ಆಯ್ತು ಅವ್ರಿಗೆ. ಅವ್ರು ಹೇಳ್ತಾರ ಅಮ್ಮ ನೋಡ ನನ್ ಗ್ಯಾಪ್ ಕವರ್ ಆಯ್ತು, ಈ ತರ ಇದೆ ಆ ತರ. ಇವಾಗ್ಲೂ ಅದೇ ಯೂಸ್ ಮಾಡೋದು. ಯಾಕಂದ್ರೆ ಕ್ಯಾವಿಟಿ ಪ್ರಾಬ್ಲಮ್ ಬರಲ್ಲ ನಮ್ಗೆ. ಒಂದೊಂದ್ಸತಿ ಏಜ್ ಫ್ಯಾಕ್ಟ್ 40 ಆದ್ರೂ ಕೂಡ ಈ ಲಾಸ್ಟ್ ಸ್ಕಿನ್ ಬೆಳೆಯುತ್ತೆ ಹಲ್ಲು ಜೊತೆಗೆ, ಆ ಸ್ಕಿನ್ ತುಂಬಾ ನೋವಾಗತ್ತೆ. ಅದ್ರಲ್ಲಿ ಆ ಪೇಸ್ಟ್ 2 ನೈಟ್ ಇಟ್ ನೋಡಿ ನಿಮ್ಗೆ 100% ಕ್ಯೂರ್ ಆಗತ್ತೆ. ಅದೇ ತರ ನಮ್ಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಮದ್ವೆಗ್ ಹೋಗ್ ಬಂದೆ ನಾನು ಡೈಜೆಷನ್ ಆಗ್ತಾ ಇಲ್ಲ, ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿದಾಗ 1 ಗ್ಲಾಸ್ ಬಿಸಿನೀರಲ್ಲಿ ಒಂದು ಮೆನ್ಸ್ ಅಷ್ಟು, ಅದಕ್ಕಿಂತ ಸ್ವಲ್ಪ ದಪ್ಪ ಜಾಸ್ತಿ ಕೂಡ ಹಾಕಿ ಮಿಕ್ಸ್ ಮಾಡಿ ನೀವು ಕುಡಿಯೋದ್ರಿಂದ ತುಂಬಾ 1 to 3 ಮಿನಿಟ್ಸ್ ಅಲ್ಲಿ ನಿಮ್ಗೆ ರಿಲೀಫ್ ಸಿಗುತ್ತೆ ಲೀಡರ್ಸ್. ಆಮೇಲೆ ಅದನ್ನೂ ಮೀರಿ ನಮ್ಗೆ ತುಂಬಾ ನೋತಾನೆ ಇದೆ ಅಂತ ಹೇಳಿದ್ರೆ ಒಂದ್ಸತಿ ನೀವು ಡಾಕ್ಟರ್ ಹತ್ರ ಹೋಗ್ ಬರೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಎಸ್ ಮೇಡಮ್, ಇದೆಲ್ಲ ಆಯ್ತು. ನೆಕ್ಸ್ಟ್ ಹೋಗ್ಬಿಡಿ ಮೇಡಮ್. ಯಾವ್ದು? ಓಕೆ, ಸಾಯಿಲ್ ಗಾರ್ಡ್ ಎಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ. ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಸೊ ಅದರಿಂದ ನಾನು ಓಕೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್. ಎಸ್ ಲೀಡರ್ಸ್, ಇಷ್ಟೊತ್ತು ಹೆಲ್ತ್ ಹಾಳಾದ್ರೆ ಏನ್ ತಗೋಬೇಕು ಅಂತ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ. ಇವಾಗ ನಮ್ಮ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಾವ್ ಯಾವ ತರ ನಾವು ಇನ್ಕಮ್ ನ ಮಾಡ್ಕೋಬಹುದು ಅನ್ನೋದು ಇದು ನಮ್ಮ ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ಬೋದು. ಸಿಂಪಲ್ ಸ್ಟೆಪ್ಸ್ ಟು ಅರ್ನ್ ಮನಿ, ಕರೆಕ್ಟ್ ಅಲ್ವಾ? ಇವಾಗ ನೀವು ಯಾವ್ದೋ ಒಂದು ಅಂಗಡಿಗೆ ಹೋಗ್ತಾ ಇದ್ದೀರಾ, ಬಟ್ಟೆ ಅಂಗಡಿನೇ ತಗೊಳ್ಳಿ, ಒಂದ್ ಸ್ಯಾರಿ ತಗೊಳಕ್ ಹೋಗ್ತಾ ಇದ್ದೀರಲ್ಲ ಲೀಡರ್ಸ್. ಇವಾಗ ಸ್ಯಾರಿ ತಗೊಂಡ್ ಹೋಗ್ತಾ ಇದೀರಾ, ಒಂದ್ ಸ್ಯಾರಿ ತಗೊಂಡ್ ಬಂದ್ರಿ, ಅವ್ರಿಗೆ ದುಡ್ಡು ಕೊಟ್ರಿ, ಸ್ಯಾರಿ ತಗೊಂಡ್ ಬಂದ್ಬಿಟ್ರಿ, ಕರೆಕ್ಟ್ ಅಲ್ವಾ? ಇವಾಗ ನಿಮ್ ಫ್ರೆಂಡ್ಸ್ ಗೆ ಯಾರೋ ಕೇಳ್ತಾರೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಎಲ್ ತಗೊಂಡೆ ಅಂದ್ರೆ ನೀವೊಂದು ಕಂಪನಿ, ಒಂದು ಅಂಗಡಿ ಹೆಸರು ಹೇಳ್ತೀರಾ, ಒಂದ್ ಶೋರೂಮ್ ಹೆಸರು ಹೇಳ್ತೀರಾ, ಕರೆಕ್ಟ್ ಅಲ್ವಾ? ಹೋಗಿದ್ರೆ ಇಂಥವ್ರ ಹೆಸರು ಹೇಳಿದ್ರೆ ಮಹಾ ಮೇಡಮ್ ಹೇಳಿದ್ರು ಅಂತ ಹೇಳಿದ್ರೆ ಯಾರಾದ್ರೂ ಕೊಟ್ಬಿಡ್ತಾರ? ಏನಾದ್ರು ಡಿಸ್ಕೌಂಟ್ ಕೊಡ್ತಾರ? ಏನಿಲ್ಲ. ಆದ್ರೆ ನಮ್ಮ ಒಂದು ಕಂಪನಿಯಲ್ಲಿ ಮಾತ್ರ ನೋಡಿ, ನಾವು ಪ್ರಾಡಕ್ಟ್ ದುಡ್ಡು ಕೊಟ್ಟಿದೀವಿ, ನಮ್ಗೆ ಪ್ರಾಡಕ್ಟ್ ಕೊಟ್ಬಿಟ್ಟಿರ್ತಾರೆ, ಬಟ್ ಅದ್ರ ಮೂಲಕವಾಗಿ ನಾವು ಯಾವ ತರ ಬಿಸ್ನೆಸ್ಗೆ ಹೋಗ್ಬೋದು ಅಂತ ಹೇಳಿದ್ರೆ ಸಿಂಪಲ್ ಸ್ಟೆಪ್ಸ್ ಟು ಅರ್ನ್ ಮನಿ ಅಂತ ಹೇಳಿದ್ರೆ ಬೈ ದ ಪ್ರಾಡಕ್ಟ್ ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ಇಟ್ ವಿತ್ ದ ಪೀಪಲ್, ಕರೆಕ್ಟ್ ಅಲ್ವಾ? ಅದೇ ಯಾವ ತರ ಅಂತ ನಾವು ಹೇಳ್ಬೋದು. ಇವಾಗ ನೋಡಿ, ನಾನು ಅವಾಗ್ಲೇ ಹೇಳ್ದೆ, ಪ್ರಾಡಕ್ಟ್ ತಗೊಂಡಿರ್ತೀರಾ, ಒಂದು ನಮ್ಗೆ ನೀವು ಅಂತ ತಗೊಳ್ಳಿ, ಯು ಅಂತ ತಗೊಳ್ಳ 100 SP ಗೆ ನೀವು SP ಅನ್ನೋದು ಬಂದ್ಬಿಟ್ಟು ಸೇಲ್ಸ್ ಪಾಯಿಂಟ್. 100 SP ಗೆ ನೀವು ಬಂದ್ಬಿಟ್ಟು ಜಾಯಿನ್ ಆಗಿದ್ದೀರಾ, ಒಂದು ID ಕೊಟ್ಬಿಟ್ಟು IBA ಇಂಡಿಯನ್ ಬಿಸ್ನೆಸ್ ಅಸೋಸಿಯೇಟ್ ಅಂತ ಅಂದ್ಬಿಟ್ಟು ನೀವು ಲಾಗಿನ್ ನಂಬರ್ ಕೊಟ್ಬಿಡ್ತಾರೆ, ಯು ಅಂತ 100 SP ಗೆ ಆಗೋಯ್ತು. ಇವಾಗ ನಿಮ್ಗೆ ಹೆಂಗ್ ಇನ್ಕಮ್ ಬರೋದು ಮೇಡಮ್? ಆಲ್ರೆಡಿ ಮಾಡಿದೀನಿ, ನಾನು ಇನ್ಕಮ್ ಮಾಡ್ಕೊಳ್ಳೋದು. ನೀವೇನ್ ಮಾಡಿದೀರಾ? 100 SP ಗೆ ಪ್ರಾಡಕ್ಟ್ ತಗೊಂಡಿದ್ದೀರಾ, ನಿಮ್ಗೆ ಏನ್ ಬೇಕು ಅನ್ನೋ ಪ್ರಾಡಕ್ಟ್ ನೀವು ತಗೊಂಡಿದ್ದೀರಾ. ಒಂದು ಪ್ರಾಡಕ್ಟ್ ನೋಡಿ, ಇಮ್ಯುನಿಟಿ ಕಾಪ್ ಅಂದ್ರೆ 12 SP, ಬೂಮ್ ಕಾಪ್ ಅಂದ್ರೆ 13 SP, ಆರ್ಥೋ ಅಂದ್ರೆ 13, ಥೈರೋ ಅಂದ್ರೆ 13, ಈ ತರ SP ಗಳು ಕೌಂಟ್ ಆಗಿನೇ ನಮ್ಗೆ 100 SP ನಮ್ಗೆ ಏನು ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಅದು ನಮ್ಗೆ 100 SP ಆಗತ್ತೆ. ನೀವೇನು ನಿಮ್ ಪ್ರಾಡಕ್ಟ್ ಏನ್ ಬೇಕೋ ಆ ಪ್ರಾಡಕ್ಟ್ ನ ನೀವು ತಗೋಬಹುದು, ಮಿಕ್ಕಿದ್ನ ಬೇರೆ ಯಾರಿಗಾದ್ರೂ ಕನ್ಸ್ಯೂಮ್ ಮಾಡಕ್ಕೆ ನೀವು ಕೊಡ್ಬೋದು. ಇವಾಗ ನೀವೇನ್ ಮಾಡಿದೀರಾ, ನಿಮ್ಗೆ ಲೆಫ್ಟ್ ಅಲ್ಲಿ ಒಬ್ರು ಬರ್ತಾರೆ ಎ ಅಂತ, ಅವ್ರಿಗೂ ನೀವು ಅದೇನೇ ಮಾಡ್ಬೇಕು. ಲೆಫ್ಟ್ ಅಲ್ಲಿ ಅವ್ರಿಗೂ ಅದೇ 100 SP ಎ ಅಂತ ಒಬ್ರು ಬರ್ತಾರೆ, ಅದೇ ತರ ಬಿ ಅಂತ 100 SP ನೀವು
ಲೆಫ್ಟ್ ಅಲ್ಲಿ ನಿಮ್ದೇ ಆಗತ್ತೆ, ರೈಟ್ ಅಲ್ಲಿ ನಿಮ್ದೇ ಆಗತ್ತೆ. ಅದು ಲೆಫ್ಟ್ ಅಲ್ಲಿ 100, ರೈಟ್ ಅಲ್ಲಿ 100 ಅಂತ ಬಂದಾಗ ನಮ್ಗೆ 1000 rupees ಇನ್ಸೆಂಟಿವ್ ಅಂತ ನಮ್ಗೆ ಕಂಪನಿ ಕಡೆಯಿಂದ ಸಿಗುತ್ತೆ. ಯಾಕಂತ ಹೇಳಿದ್ರೆ ನೀವೇನ್ ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಫ್ರೆಂಡ್ಸ್, ಅದು ಒಂದು ಯೋಚನೆ ಮಾಡಿ. ಯು ಆರ್ ನಾಟ್ ಇನ್ವೆಸ್ಟೆಡ್ ಇನ್ ದಿಸ್, ಜಸ್ಟ್ ನೀವು ಪ್ರಾಡಕ್ಟ್ ಗೆ ದುಡ್ಡು ಹಾಕಿದೀರಾ, ಕಂಪನಿ ನಿಮ್ಗೆ ಪ್ರಾಡಕ್ಟ್ ಕೊಟ್ಬಿಟ್ರು, ಅಲ್ಲೇ ಮುಗ್ದೋಯ್ತು. ಇವಾಗ ಅವಾಗ್ಲೇ ಏನು ಸ್ಯಾರಿ ಅಂಗಡಿಗೆ ಹೋದಾಗ ನೀವು ರಿಲೇಶನ್ಶಿಪ್ ಅಷ್ಟೇ ಮುಗ್ದೋಯ್ತು, ಕರೆಕ್ಟ್ ಅಲ್ವಾ? ಒನ್ ಅಂಡ್ ಒನ್ಲಿ ಕಂಪನಿ ನಮ್ಮ ವಿ-ಸ್ಟಾರ್ ಕಂಪನಿ ಅಂತ ಹೇಳ್ಬೋದು. ನೀವು ತಗೊಂಡಿರೋ ಪ್ರಾಡಕ್ಟ್ ಗೆ ನೀವು ಇನ್ಕಮ್ ಬರೋ ತರ ಎಲ್ಲಾದು ಒಂದು ಕಂಪನಿ ಇದೆ ಅಂದ್ರೆ ದ ವರ್ಲ್ಡ್ ದಿ ಬೆಸ್ಟ್ ಕಂಪನಿ ಅಂದ್ರೆ ವಿ-ಸ್ಟಾರ್ ವೆಲ್ನೆಸ್ ಕಂಪನಿ ಅಂತ ಹೇಳ್ಬೋದು. ಇವಾಗ ಇಬ್ರನ್ನ ಜಾಯಿನ್ ಮಾಡಿದಿರ, 1000 rupees ಬಂತು. ಸಿ ಅನ್ನೋದು URA, ಯಾರ ಒಬ್ರು ಆ ಲೆಫ್ಟ್ ಅಲ್ಲಿ ಒಬ್ರನ್ನ ಜಾಯಿನ್ ಮಾಡಿದೆ 100 SP ಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ನೋಡಿ 100 ಅಂತ 1000 ಬಂತು. ಆದ್ರೆ ಇವಾಗ ಈ ಒಬ್ರನ್ನ ಜಾಯಿನ್ ಮಾಡೋದಿಕ್ಕೆ ನಿಮ್ಗೆ 500 ಬರ್ಬೇಕಾಗಿತ್ತು. ಬಟ್ ಕಂಪನಿ ಏನ್ ಮಾಡಿದೆ ಅಂದ್ರೆ ಎಗೂ ತಿರ್ಗಾ 100, ಬಿಗೂ 100, ಸಿಗೂ 100, 1000 ಹಾಗೆ 500 ಅಂತ 1500 ಎರಡು ಸೇರಿ 2500 ಅಂತ ನಿಮ್ಗೆ ಫಸ್ಟ್ ರ್ಯಾಂಕ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ನಿಮ್ಗೆ 2500 ನಿಮ್ಗೆ TDS ಎಲ್ಲ ಹೋಗಿ 2460 ನಿಮ್ಗೆ ಅಕೌಂಟ್ ಗೆ ಬರುತ್ತೆ. ಇದು ಒಂದು ಅರ್ಥ ಆಗ್ಬಿಟ್ರೆ ನಿಮ್ಗೆ ಎಲ್ಲಾನು ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್. ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ತೀನಿ, ನೀವು 100 SP ಗೆ ಬಂದಿದ್ದೀರಾ, ನೀವು 100 SP ಗೆ ಬಂದಿದ್ದೀರಾ ಅಂದ್ರೆ ನಿಮ್ ಫ್ರೆಂಡ್ ಯಾರೋ ಒಬ್ರು ಬರ್ತಾರೆ, ಏನ್ ಮಾಡಿದೆ ನಾನು ಜಾಯಿನ್ ಆಗ್ತೀನಿ, ಎನ ಜಾಯಿನ್ ಮಾಡ್ತೀರಾ, ಬಿ ನ ಜಾಯಿನ್ ಮಾಡಿದಾಗ 100 SP ಗೆ ನೀವು ಈಕ್ವಲ್ ಆಗಿ 1000 rupees ಬರುತ್ತೆ. ಅದು URA ಯಾರಾದ್ರೂ ಒಬ್ರು ಸಿ ನ ಜಾಯಿನ್ ಮಾಡಿದಾಗ ಅವ್ರಿಗೆ ಲೆಫ್ಟ್ ಅಲ್ಲಿ 200, ರೈಟ್ ಅಲ್ಲಿ 100 ಅಂತ ಹೇಳ್ಬಿಟ್ಟು 500 1500 ಕೊಡ್ತಾ ಇದಾರೆ. 2500 ನಿಮ್ಗೆ ಫಸ್ಟ್ ರ್ಯಾಂಕ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ಕಮ್ ಬರುತ್ತೆ ಲೀಡರ್ಸ್. ಅದೇ ತರ ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಅಂತ ಹೋದಾಗ ಅದೇನೇ ಡುಪ್ಲಿಕೇಶನ್ ಆಗತ್ತೆ. ಎಷ್ಟಂತ ನೋಡ್ಬೇಕಂದ್ರೆ ನೋಡಿ, ಅದೇ ತರ ಆಯ್ತಲ್ವಾ? ಎಸ್ ಮೇಡಮ್. ಸೆಕೆಂಡ್ ರ್ಯಾಂಕ್ ಅಂತ ಬಂದಾಗ ಲೆಫ್ಟ್ ಅಲ್ಲಿ ನಿಮ್ಗೆ 600, ರೈಟ್ ಅಲ್ಲಿ 300 ಅಂತ ಬಂದ್ಬಿಟ್ಟು ನಿಮ್ಗೆ ಟೋಟಲಿ 7500 ನಿಮ್ಮ ಸೆಕೆಂಡ್ ರ್ಯಾಂಕ್ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ನಿಮ್ಗೆ ಇನ್ಕಮ್ ಬರುತ್ತೆ. ಅದೇ ತರ ನೋಡಿದ್ರೆ ಥರ್ಡ್ ರ್ಯಾಂಕ್ ಅಂತ ಬಂದಾಗ ಅಸಿಸ್ಟೆಂಟ್ ಸೇಲ್ಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಬೋನಸ್ ಅಲ್ಲಿ ಬೋನಸ್ 1200 ಅಂಡ್ ಇನ್ಸೆಂಟಿವ್ 600 ಅಂತ ಹೇಳ್ಬಿಟ್ಟು ಇನ್ಸೆಂಟಿವ್ 6000, ಬೋನಸ್ 9000, ಎರಡು ಸೇರಿ 15000 ಥರ್ಡ್ ರ್ಯಾಂಕ್ ನಮ್ಗೆ ಕಂಪ್ಲೀಟ್ ಆಗತ್ತೆ. ನೆಕ್ಸ್ಟ್ ಅದೇ ತರ ಬಂದಾಗ ಫೋರ್ತ್ ರ್ಯಾಂಕ್ ಅಂತ ನೋಡಿದ್ರೆ ನಿಮ್ಗೆ ಎಸ್ ಮೇಡಮ್ ಡೆಪ್ಯೂಟಿ ಸೇಲ್ಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಇನ್ಸೆಂಟಿವ್ 12000, ಬೋನಸ್ 20000, ಟೋಟಲಿ 32000 ನಿಮ್ ಫೋರ್ತ್ ರ್ಯಾಂಕ್ ಅಂತ ಕಂಪ್ಲೀಟ್ ಆಗತ್ತೆ. ಅದೇ ತರ ನೆಕ್ಸ್ಟ್ ಬಂದ್ರೆ ಫಿಫ್ತ್ ರ್ಯಾಂಕ್ ಸೇಲ್ಸ್ ಆಫೀಸರ್ ರ್ಯಾಂಕ್, ಇನ್ಸೆಂಟಿವ್ 24000 ಅಂಡ್ ಬೋನಸ್ 45000, ಟೋಟಲಿ 69000 ನಿಮ್ಗೆ ಅಕೌಂಟ್ ಗೆ ಬರುತ್ತೆ. ಆದ್ರೆ ಇದು ಒಂದು ದೊಡ್ಡ ಬ್ಯೂಟಿಫುಲ್ ರ್ಯಾಂಕ್. ಫಿಫ್ತ್ ಒಂದು ಕಂಪ್ಲೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ಬರೋದೆ ಕೋರ್ ಲೀಡರ್ ಅಂತ ಹೇಳ್ಬೋದು. ಇಲ್ಲಿಂದ ನಿಮ್ಗೆ ಎಲ್ಲಾನು ಸ್ಟಾರ್ಟ್ ಆಗುತ್ತೆ ನಮ್ಗೆ ಖುಷಿ ವಿಚಾರಗಳು ಅಂತ ಹೇಳ್ಬೋದು. ಯಾಕೆಂದ್ರೆ 69 ಒಂದು ರ್ಯಾಂಕ್ ಗೆ 69, ದಟ್ ಇಸ್ ನಾಟ್ ಎ ಸ್ಮಾಲ್ ಇನ್ಕಮ್. ಇನ್ನು ನಾನು ಹೇಳಕ್ಕೆ ಮರ್ತೋದೆ ಇದ್ರಲ್ಲಿ, ನಾನು ಜಸ್ಟ್ ಫಸ್ಟ್ ರ್ಯಾಂಕ್ ಮಾಡಿದ್ದೆ. ಸೆಕೆಂಡ್ ರ್ಯಾಂಕ್ ಮಾಡಿದಾಗ ನನ್ನ ಕರ್ಕೊಂಡ್ ಬಂದಿರೋ ಒಂದು ಅಪ್ಲೈನ್ ಇದ್ರು, ಅವ್ರ ಏನ್ ಮಾಡಿದ್ರು 7500 ಬಂದು ಎಲ್ರು ಒಟ್ಟಿಗೆ ತಗೊಂಡೆ 10000 ಬಂದಿತ್ತು. ಅವಾಗ ನಾನೇನ್ ಮಾಡ್ದೆ ಅಂತ ಹೇಳಿದ್ರೆ ಇಲ್ಲ ಇದು ತಗೊಂಡೋಗಿ ಮನೇಲಿ ಕೊಡು ಅಂತ. ಇಲ್ಲ, ನಾನು ಇದ್ರಲ್ಲಿ ನನ್ ಮಗನ್ಗೆ ಟಿವಿ ತಗೋಬೇಕು. ಅವಾಗ ನಮ್ ಡೂಮ್ ಟಿವಿ ಇತ್ತು ಮನೇಲಿ, ಅದು ಪ್ರಾಬ್ಲಮ್ ಆಗ್ಬಿಡ್ತು. ಪ್ರಾಬ್ಲಮ್ ಆದಾಗ ಅವ್ನ ಮಗ ಹೇಳ್ದ, ಅಮ್ಮ ನನ್ಗೆ IPL ಸ್ಟಾರ್ಟ್ ಆಗ್ತಾ ಇದೆ, ಅದು ಯೂಶಲಿ ಅದು ಮಾರ್ಚ್ ಎಂಡ್ ಏಪ್ರಿಲ್ ಅಲ್ಲಿ ಬರ್ತಾ ಇತ್ತು. ಅವಾಗ ನಾನು ಫೆಬ್ರವರಿಯಲ್ಲಿ ನಾನು ಅವನ್ಗೆ ಹೋಗ್ಬಿಟ್ಟು ಟಿವಿ ತಗೊಂಡೆ, ಕೊಟ್ಬಿಟ್ಟು ಟಿವಿ ತಗೊಂಡು ನನ್ನ ಫೋರ್ತ್ ರ್ಯಾಂಕ್, ಥರ್ಡ್ ರ್ಯಾಂಕು, ಫೋರ್ತ್ ರ್ಯಾಂಕು ಅದು ಎಲ್ಲಾನು ನಾನು ಮ್ಯಾಕ್ಸಿಮಮ್ ನಾನು ಇದ್ರಲ್ಲೇ ನಾನು ಕಂಪ್ಲೀಟ್ ಮಾಡಿ ನನ್ನ ಟಿವಿನ ತಗೊಂಡೆ. 42 inches ಟಿವಿನ ನಾನು ವಿ-ಸ್ಟಾರ್ ಅಮೌಂಟ್ ಅಲ್ಲೇ ನನ್ನ ತೀರ್ಸಿದೀನಿ ಲೀಡರ್ಸ್. ಎಸ್ ಮೇಡಮ್. ಸಿಕ್ಸ್ತ್ ರ್ಯಾಂಕ್ ಕೋರ್ ಲೀಡರ್, ನಾನು ಈ ರ್ಯಾಂಕ್ ಅಲ್ಲಿ ಫಿನಿಶ್ ಮಾಡಕ್ ಇದೀನಿ. ತುಂಬಾ ಖುಷಿ ಆಗುತ್ತೆ ಕೋರ್ ಲೀಡರ್ ಆಗ್ತಾ ಇದೀನಿ ಅಂತ. ಇನ್ಸೆಂಟಿವ್ 60000 ಅಂಡ್ ಬೋನಸ್ 1,50,000, ಟೋಟಲಿ 10,000
2,10,000 ನನ್ಗೆ ಈ ಇನ್ಕಮ್ಗೆ ಐ ಆಮ್ ವೇಟಿಂಗ್. ಇದು ಯಾವಾಗ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀನಿ. ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ, ಅದು ನನ್ ಕಡೆನೆ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಬಟ್ ಶೀಘ್ರದಲ್ಲೇ ಆಗ್ತೀನಿ. ತುಂಬಾ ತುಂಬಾ ಒಂದು ಬ್ಯೂಟಿಫುಲ್ ರ್ಯಾಂಕ್, ಎಲ್ರು ಕಾಯ್ತಾ ಇರುವಂತ ರ್ಯಾಂಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ರೆ ಅದಕ್ಕೆ ಥೈಲ್ಯಾಂಡ್ ಟ್ರಿಪ್ ಸೆಲ್ಫ್ ಒಬ್ರು ಮಾತ್ರ ಹೋಗ್ಬೋದು. ಎಷ್ಟು ಜನ ನಾವು ಫ್ಲೈಟ್ ಅಲ್ಲಿ ಹೋಗಿದೀವಿ, ಎಷ್ಟು ಜನ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದೀವಿ ಅಂದ್ರೆ ತುಂಬಾ ಜನ ಇಲ್ವೇ ಇಲ್ಲ ಸರ್. ಹೋಗಿರ್ತಾರೆ, ಬಟ್ ನಮ್ಮಂತ ಒಂದು ಮಿಡಲ್ ಕ್ಲಾಸ್ಗೆ ಇದೆಲ್ಲ ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ನಾನು ನಮ್ಮ ಮನೆಯವ್ರ ಜೊತೆ ಹೋಗಿದ್ದೀನಿ ತಿರುಪತಿ, ಧರ್ಮಸ್ಥಳ, ತಮಿಳ್ನಾಡಿಗೆ, ಹಿಂಗೆ ಹೋಗಿದ್ದೀನಿ, ಊಟಿ, ಮಡಿಕೇರಿ, ಮೈಸೂರು ಈ ತರ ಹೋಗಿದ್ದೀನಿ ಬಿಟ್ರೆ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಸೆಲ್ಫ್. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅದು ನಮ್ಮ RK ಫ್ಯಾಮಿಲಿ ಜೊತೆ ಹೋಗೋದೇ ಒಂದು ಖುಷಿ ಅಂತ ಹೇಳ್ಬೋದು. ಎಸ್ ಮೇಡಮ್. ನೆಕ್ಸ್ಟ್ 7th ರ್ಯಾಂಕ್ ಚೀಫ್ ಮ್ಯಾನೇಜರ್ ರ್ಯಾಂಕ್, ಇನ್ಸೆಂಟಿವ್ 1,20,000 ಅಂಡ್ ಬೋನಸ್ 2,30,000, ಎರಡು ಸೇರಿ 3,50,000. ನಮ್ಮ 7th ರ್ಯಾಂಕ್. ಯೋಚನೆ ಮಾಡಿ ಲೀಡರ್ಸ್, ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಕಾರಣಕ್ಕೆ ನಾವು ಡಿಕ್ರೀಸ್ ಆಗ್ತಾ ಇಲ್ಲ, ವೆರಿ ಇನ್ಕ್ರೀಸ್ ಆಗ್ತಾ ಇದೀವಿ. ಒಂದು ಬ್ಯೂಟಿಫುಲ್ ಇನ್ಕಮ್ ನೋಡಿ. ಇದು ನಮ್ ಮನೆಗ್ ಬಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ನಮ್ಮ ಮನೇಲಿರೋರ್ಗೆ ಎಷ್ಟೋ ಖುಷಿ ಆಗುತ್ತೆ, ಎಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ತುಂಬಾ ಖುಷಿ ಆಗುತ್ತೆ ಲೀಡರ್. ಎಸ್, ನೆಕ್ಸ್ಟ್ ಬಂದ್ರೆ 8th ರ್ಯಾಂಕ್. ಎಸ್ ಮೇಡಮ್, ವೈಸ್ ಪ್ರೆಸಿಡೆಂಟ್ ರ್ಯಾಂಕ್. ಈ ರ್ಯಾಂಕ್ ಅಲ್ಲಿ ನಮ್ಮ ಮಿಸಸ್ ನಳಿನಿ ಪ್ರಕಾಶ್ ಮೇಡಮ್ ಇದ್ದಾರೆ. ಕಂಪ್ಲೀಟ್ ಆಗಕ್ಕೆ ಅವರು ಶೀಘ್ರದಲ್ಲೇ ಈ ರ್ಯಾಂಕ್ ಕಂಪ್ಲೀಟ್ ಆಗ್ತಾರೆ. ಇನ್ಸೆಂಟಿವ್ 2,40,000 ಅಂಡ್ ಬೋನಸ್ 3,60,000, ಟೋಟಲಿ 6 lakhsಗೆ ನಮ್ಮ ನಳಿನಿ ಮೇಡಮ್ ರೆಡಿಯಾಗಿದ್ದಾರೆ. ಚೆಕ್ ಒಂದು ಕೈಗೆ ಬರ್ಬೇಕು, ಅದು ಶೀಘ್ರದಲ್ಲೇ ಆಗತ್ತೆ ಮೇಡಮ್. ಎಸ್, ಅದೇ ತರ ಇದು ಶ್ರೀಲಂಕಾ ಟ್ರಿಪ್ ಫಾರ್ ಫ್ಯಾಮಿಲಿ, ಹಸ್ಬೆಂಡ್, ವೈಫ್ ಅಂಡ್ ಮಕ್ಳು ಇಬ್ರು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನೋಡಿ, ಥೈಲ್ಯಾಂಡ್ ಅಂತ ಬಂದಾಗ ಒಬ್ರು ಮಾತ್ರ, ಆದ್ರೆ ಶ್ರೀಲಂಕಾ ಅಂತ ಬಂದ್ರೆ 4 ಜನ ಆಗ್ತಾರೆ. ಆರಾಮಾಗಿ ನಾವು ಶ್ರೀಲಂಕಾ ಹೋಗಕ್ ಆಗುತ್ತಾ ಲೀಡರ್ಸ್? ವಿಸ್ಟಾರ್ ಅಲ್ಲಿ ಮಾತ್ರನೇ ಸಾಧ್ಯ. ಇದ್ರಲ್ಲಿ ನಾವು ಸಕ್ಸಸ್ ಎಷ್ಟು ಸಿಗುತ್ತೋ, ಎಷ್ಟು ಇನ್ಕಮ್ ಸಿಗುತ್ತೋ ಅಷ್ಟೇ ನಮ್ಗೆ ಟ್ರಿಪ್ಗಳು ಸಿಗುತ್ತೆ. ಎಷ್ಟು ಖುಷಿ ಆಗುತ್ತೆ. 1 ಕಂಪನಿ, ದಟ್ ಇಸ್ ವಿಸ್ಟಾರ್ ವೆಲ್ನೆಸ್ ಕಂಪನಿ. ನೆಕ್ಸ್ಟ್ ಪ್ರೆಸಿಡೆಂಟ್ ರ್ಯಾಂಕ್, 9th ರ್ಯಾಂಕ್ ಪ್ರೆಸಿಡೆಂಟ್ ರ್ಯಾಂಕ್. ಇನ್ಸೆಂಟಿವ್ 4,80,000 ಅಂಡ್ ಬೋನಸ್ 8,20,000, ಎರಡು ಸೇರಿ 13 lakhs ಲೀಡರ್ಸ್. ಒಂದ್ಸತಿ ಯೋಚನೆ ಮಾಡಿ, 9th ರ್ಯಾಂಕ್ಗೆ 13 lakhs. ಯೋಚನೆ ಮಾಡಿ ಎಷ್ಟು ಅದನ್ನ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಎಷ್ಟು ಆಗ್ತಾ ಇದೆ ಅಂತ ನೋಡಿ. ಅದು 1 ಲಕ್ಷ 2 ಲಕ್ಷ ಆಗ್ತಾ ಇಲ್ಲ, ಡಬಲ್ ಆಗ್ತಾ ಇದೆ. ಅದು ಖುಷಿ ವಿಚಾರ. ಅದ ನೆಕ್ಸ್ಟ್ ರ್ಯಾಂಕ್ ಇದೆಯಲ್ಲ, ಅಷ್ಟಲ್ಲಿಗೆ ಇನ್ನೊಂದು. ಎಸ್ ಮೇಡಮ್, ಎಸ್, ದುಬೈ ಟ್ರಿಪ್ ಫಾರ್ ಕಪಲ್ಸ್. ಕರೆಕ್ಟ್ ಅಲ್ವಾ? ದುಬೈಗೆಲ್ಲ ನಾವು ಬರೀ ಕೇಳ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ಪಿಕ್ಚರ್ ಅಲ್ಲಿ ನೋಡ್ತೀವಿ ಅಷ್ಟೇ ಅಲ್ವಾ? ಬಟ್ ಇಲ್ಲಿ ನೋಡಿದ್ರೆ ನಾವು ನಮ್ಮ ವಿಸ್ತಾರ್ ಅಲ್ಲಿ ಸಾಧ್ಯ. ಎಸ್, ದ ಬ್ಯೂಟಿಫುಲ್ ರ್ಯಾಂಕ್ ಅಂಡ್ ಡೈಮಂಡ್ ರ್ಯಾಂಕ್, ಕಲರ್ಫುಲ್ ರ್ಯಾಂಕ್. ಇದಕ್ಕೋಸ್ಕರ ನಮ್ಮ ಪ್ರಿಯಾ ಮೇಡಮ್ ವೇಟಿಂಗ್. ಬೋನಸ್ಗೆ ಮತ್ತೆ ಇನ್ಸೆಂಟಿವ್ ಎಲ್ಲಾನು ಸೇರಿಸಿ ಇನ್ಸೆಂಟಿವ್ 9,60,000, ಬೋನಸ್ 12,40,000, ಎರಡು ಸೇರಿ 22 lakhs. ನಮ್ ಪ್ರಿಯಾ ಮೇಡಮ್ಗೆ ವೇಟಿಂಗ್ ಆಗ್ತಾ ಇದೆ ಚೆಕ್. ಅವರು ಶೀಘ್ರದಲ್ಲೇ ಮಾಡ್ತಾ ಇದ್ದಾರೆ. ಈ ರ್ಯಾಂಕ್ ಒಂದು ಸಾಕು, ನಮ್ಮ ಲೈಫ್ ನ ಇನ್ನು ಸಖತ್ತಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಈ ಕಲರ್ಫುಲ್ ರ್ಯಾಂಕ್ ನಮ್ಮ ಸಂತೋಷ್ ಸರ್ ಯಾವಾಗ್ಲೂ ಹೇಳ್ತಾರೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಅದು ಈ ರ್ಯಾಂಕ್ ಬರುತ್ತೆ. ಎಕ್ಸಲೆಂಟ್. ಎಸ್ ಮೇಡಮ್.